ವೀಕ್ಷಕರೇ ನಮಸ್ಕಾರ. ಈ ದಿನದ ನ್ಯೂಸ್ ಬುಲೆಟಿನ್ಗೆ ಸ್ವಾಗತ. ನಾನು ಹರ್ಷಿತ್. ದೇವನಹಳ್ಳಿಯಲ್ಲಿ ಎತ್ತಿನ ಹೊಳೆ ಯೋಜನೆಯ ನೀರೆತ್ತುವ ಘಟಕದ VR8 ಘಟಕದ ಉದ್ಘಾಟನೆ ಮಾಡಿದ ಆಹಾರ ಸಚಿವ ಮುನಿಯಪ್ಪ. ಎತ್ತಿನಹೊಳೆ ಯೋಜನೆಯ ನೀರೆತ್ತುವ ಘಟಕ VR8ನೇ ಘಟಕದ ಉದ್ಘಾಟನೆ ಮಾಡಿದ ಆಹಾರ ಸಚಿವ ಮುನಿಯಪ್ಪ. ಈ ಘಟಕದಿಂದ ಸುಮಾರು 24 ಟಿಎಂಸಿ ನೀರು ಸರಬರಾಜು ಘಟಕ ಬಯಲು ಪ್ರದೇಶಗಳಾದ ಕೋಲಾರ, ಚಿಕ್ಕಬಳ್ಳಾಪುರ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಳಿಗೆ ಕುಡಿಯುವ ನೀರನ್ನು ಒದಗಿಸುವ ಪ್ರಮುಖ ಯೋಜನೆ. ಬಯಲು ಸೀಮೆ ಪ್ರದೇಶಗಳಾದ ಬೆಂಗಳೂರು ಗ್ರಾಮಾಂತರ, ಕೋಲಾರ, ಚಿಕ್ಕಬಳ್ಳಾಪುರ ಜಿಲ್ಲೆಗಳಿಗೆ ಕುಡಿಯುವ ನೀರನ್ನು ಒದಗಿಸಲು ಪ್ರಾರಂಭಿಸಿದ ಎತ್ತಿನಹೊಳೆ ಯೋಜನೆಗೆ ಇಂದು ಹಾಸನ ಜಿಲ್ಲೆಯ ಆಳುವಳ್ಳಿಯಲ್ಲಿ ಮಾನ್ಯ ಆಹಾರ, ನಾಗರಿಕ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರಗಳ ಸಚಿವರಾದ KH ಮುನಿಯಪ್ಪ ಅವರು ನೀರನ್ನ ಲಿಫ್ಟ್ ಮಾಡುವ ಪಂಪ್ ಹೌಸ್ನ VR8ನೇ ಘಟಕದ ಬಟನ್ ಒತ್ತುವ ಮೂಲಕ ಚಾಲನೆ ನೀಡಿದರು. ಎತ್ತಿನಹೊಳೆ ಹೋರಾಟದ ಫಲ ಇಂದು ಒಂದು ಹಂತಕ್ಕೆ ಬಂದಿರುವುದು ಸಂತಸವಾಗಿದೆ. ವೀರಪ್ಪ ಮೊಯ್ಲಿ ನಾನು ಸಂಸದರಾಗಿದ್ದಾಗ 10 ವರ್ಷಗಳ ಸುದೀರ್ಘವಾದ ಹೋರಾಟದ ಫಲ ಇಂದು ಸಾಧ್ಯವಾಗಿದೆ. ಪರಮಶಿವಯ್ಯ ಅವರು ಸುಮಾರು 500 ಟಿಎಂಸಿ ನೀರನ್ನ ಬಯಲುಸೀಮೆಗೆ ಕೊಡಲು ಹೋರಾಟ ಮಾಡಿದ್ರು. ಅಂದಿನ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ನೇತೃತ್ವದಲ್ಲಿ ನಡೆದ ಈ ಯೋಜನೆ ಬಹಳ ಮುಖ್ಯವಾಗಿ ಬಯಲುಸೀಮೆ ಪ್ರದೇಶಗಳಾದ ಬೆಂಗಳೂರು ಗ್ರಾಮಾಂತರ, ಕೋಲಾರ, ಚಿಕ್ಕಬಳ್ಳಾಪುರ ಜಿಲ್ಲೆಗಳಿಗೆ ಕುಡಿಯುವ ನೀರನ್ನು ಒದಗಿಸಲು ಅನುಕೂಲವಾಗಿದೆ. ಇದು ಹಂತ ಹಂತವಾಗಿ ನೀರನ್ನು ತಲುಪಿಸಲು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿ ಹಾಗೂ ಜಲಸಂಪನ್ಮೂಲ ಸಚಿವರಾದ DK ಶಿವಕುಮಾರ್ ಅವರಿಗೆ ಎಲ್ಲ ಇಂಜಿನಿಯರ್ ಹಾಗೂ ಅಧಿಕಾರಿಗಳಿಗೆ ಧನ್ಯವಾದಗಳನ್ನು ತಿಳಿಸಿದರು. ಯಲಿಯೂರು ರಾಧಾಕೃಷ್ಣ, NKS TV4 ನ್ಯೂಸ್, ದೇವನಹಳ್ಳಿ. KH ಮುನಿಯಪ್ಪನವರು ವಿಶ್ವೇಶ್ವರಯ್ಯ ಜಲ ನಿಗಮ ಇವತ್ತು ಮಾಡಿರುವಂಥ ಕಾರ್ಯಕ್ರಮ ಸನ್ಮಾನ್ಯ ಮುಖ್ಯಮಂತ್ರಿಗಳು ಮತ್ತು DK ಶಿವಕುಮಾರ್ ಇದನ್ನು ನಾವೆಲ್ಲರೂ ಕೂಡ ಅಭಿನಂದಿಸಬೇಕು. ಈ ದೇಶದಲ್ಲಿ ಪಶ್ಚಿಮದಿಂದ ಪೂರ್ವಕ್ಕೆ ನೀರನ್ನು ಹರಿಸುವಂಥ ಒಂದು ಮಹತ್ತರ ಭಾಗೀರಥ ಪ್ರಯತ್ನ ಮಾಡಿದ್ದಾರೆ. ಅದರಲ್ಲಿ ವಿಶೇಷವಾಗಿ ಶಿವಕುಮಾರ್ ಅವರು ಜವಾಬ್ದಾರಿ ತೆಗೆದುಕೊಂಡ ಮೇಲೆ ಸಾಕಷ್ಟು ಎಡರು ತೊಡರುಗಳಿದ್ವು. ಅವೆಲ್ಲವನ್ನು ನಿಭಾಯಿಸಿ 14 ತಿಂಗಳಲ್ಲಿ ವಿಶೇಷವಾದ ಕಾರ್ಯಕ್ರಮವನ್ನು ಮಾಡಿ ನಮಗೆಲ್ಲ ನೀರು ಕೊಡ್ತಾರೆ ಅಂತ ಆಶಾಭಾವನೆ ಬಂದಿದೆ. ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಮನವಿ ಮಾಡಿದ್ದೇವೆ. ಶಾಸಕರಾದಂಥ ಸಚಿವರು ಕೃಷ್ಣ ಬೈರೇಗೌಡರು, NC ಸುಧಾಕರ್ ಅವರು, ನಾನು ಕೂಡ ಈ ಯೋಜನೆಯನ್ನು ಕೋಲಾರ, ಚಿಕ್ಕಬಳ್ಳಾಪುರ ಮತ್ತು ಬೆಂಗಳೂರು ಗ್ರಾಮಾಂತರಕ್ಕೆ ಪ್ರಾರಂಭ ಮಾಡಿಕೊಂಡು 7 ಜಿಲ್ಲೆಗಳಿಗೆ ಇಲ್ಲಿಂದ ಪ್ರಾರಂಭ ಮಾಡಿ ನೀರು ಕೊಡಬೇಕು ಅಂತ ಒಂದು ತೀರ್ಮಾನ ಆಗಿತ್ತು. ಸನ್ಮಾನ್ಯ ವೀರಪ್ಪ ಮೊಯ್ಲಿಯವರು ನಾವು ಎಲ್ಲ ಒಟ್ಟಿಗೆ ಆಗ ಇದ್ದಂಥ ಎಲ್ಲ ಶಾಸಕರು ಪಕ್ಷಾತೀತವಾಗಿ ಒಟ್ಟಾರೆ ಇದಕ್ಕೆ ಸಹಕಾರ ಕೊಟ್ಟರು. ಅದರ ಮುಖಾಂತರ ಇವತ್ತೊಂದು ಮಹತ್ತರವಾದ ಭಾರತ ದೇಶದಲ್ಲಿ ಪಶ್ಚಿಮಕ್ಕೆ ಏರಿಯುವಂಥದ್ದನ್ನು ಪೂರ್ವಕ್ಕೆ ಏರಿಯುವಂಥ ಭಾಗೀರಥ ಪ್ರಯತ್ನ ಮಾಡಿದಂಥ ನುಡಿದಂತೆ ನಡೆದಂಥ ಮಾನ್ಯ ಮುಖ್ಯಮಂತ್ರಿಗಳು ಚಿಕ್ಕಬಳ್ಳಾಪುರದಲ್ಲಿ ಘೋಷಣೆ ಮಾಡಿದರು. ಅವರೇ ಇವತ್ತು ಇದನ್ನು ಉದ್ಘಾಟನೆ ಮಾಡಿದ್ದಾರೆ. ನಮ್ಮದಿಷ್ಟೇ ಬೇಡಿಕೆ, ಆದಷ್ಟು ಬೇಗ ಬಯಲುಸೀಮೆಯಲ್ಲಿ 1500 ಅಡಿ ಆಳದಲ್ಲಿ ನೀರನ್ನು ತೆಗೆದು ಆ ವಿಷಮಿಶ್ರಿತ ನೀರನ್ನು ಕುಡಿತಾ ಇದ್ದೀವಿ. ಈ ಬಯಲುಸೀಮೆಯ ಕೋಲಾರ, ಚಿಕ್ಕಬಳ್ಳಾಪುರ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗೆ ತಾವು ಆದಷ್ಟು ಬೇಗ ನೀರನ್ನು ಕೊಡಬೇಕು ಅಂತೇಳಿ ಮುಖ್ಯಮಂತ್ರಿಗಳಿಗೂ ಉಪಮುಖ್ಯಮಂತ್ರಿಗಳಿಗೂ ಮನವಿ ಮಾಡಿ ನೀವೇನನ್ನು ನಮಗೆ ಒಂದು ಭರವಸೆ ಬಂದಿದೆ. ಈ ದಿನ ಈ ನೀರನ್ನು ನೋಡಿ ಭರವಸೆ ಬಂದಿದೆ. ಎಲ್ಲರಿಗೂ ಕೂಡ ಕುಡಿಯೋಕ್ಕೆ ನೀರು ಕೊಡ್ತಾರೆ ಅಂತ ಒಂದು ಆಶೆ ಬಂದಿದೆ. ಅದನ್ನು ಪೂರೈಸಬೇಕು ಅಂತೇಳಿ ನನ್ನ ಮಾತಿಗೆ ವಿರಾಮ ಕೊಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಎತ್ತಿನಹೊಳೆ ಯೋಜನೆ ಪ್ರಾರಂಭ ಆಗಿದ್ದು ಬಯಲುಸೀಮೆಯ ಮುಖ್ಯವಾದಂಥ ಗ್ರಾಮಾಂತರ ಬೆಂಗಳೂರು, ಕೋಲಾರ, ಚಿಕ್ಕಬಳ್ಳಾಪುರಕ್ಕೆ ನೀರು ಕೊಡಬೇಕಂತ. ಅದರ ಜೊತೆಯಲ್ಲಿ ಕುಡಿಯೋ ನೀರು ಎಲ್ರಿಗೂ ಬೇಕಾಗ್ತದೆ. ಈ ಭಾಗದಿಂದ ಕೊಟ್ಕೊಂಡು ಹೋಗಿ, ಆದರೆ ಕಟ್ಟಕಡೆಯ ಏನು ಯಾವುದಕ್ಕಾಗಿ ಯಾವ ಉದ್ದೇಶಕ್ಕಾಗಿ ಈ ಎತ್ತಿನಹೊಳೆ ಶುರುವಾಯಿತು, ಆ ಬಯಲುಸೀಮೆಗೆ ನೀರಿನ ಹಾಹಾಕಾರ ಇರುವ ಕಡೆ ನೀರನ್ನು ಕೊಡಬೇಕು ಅಂತ ಕೇಳಿದ್ದೇವೆ. ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ನಮಗೆ ಆಶ್ವಾಸನೆ ಕೊಟ್ಟಿದ್ದಾರೆ. ಆದಷ್ಟು ಬೇಗ ಬಯಲುಸೀಮೆ ಪ್ರದೇಶಗಳಾದಂಥ ಕೋಲಾರ, ಚಿಕ್ಕಬಳ್ಳಾಪುರ, ಬೆಂಗಳೂರು ಗ್ರಾಮಾಂತರ ಕೂಡ ನಾವು ನೀರನ್ನು ಕೊಡ್ತೀವಿ ಅನ್ನೋ ಮಾತನ್ನು ಹೇಳಿದ್ದಾರೆ. ನಾನು ತುಂಬ ಅವರಿಬ್ಬರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸ್ತಾ, ಪರಮಶಿವಯ್ಯನವರ ಮೊದಲನೇ ಘಟ್ಟ ಈಗ ಪ್ರಾರಂಭ ಆಗಿದೆ. ಇದರ ವಿಷನ್ ಬಹಳ ದೂರ ಇದೆ.
ಕಾಂತಾಂತವಾಗಿ ಮಾಡೋಣ. ಮತ್ತೊಮ್ಮೆ ಈ ಭಾಗದ ಜನರಿಗೆ, ಚುನಾಯಿತ ಪ್ರತಿನಿಧಿಗಳಿಗೆ, ನಾಯಕರಿಗೆಲ್ಲರಿಗೂ ಧನ್ಯವಾದಗಳು ಸಲ್ಲಿಸ್ತಾ ನಾವೆಲ್ಲ ಕೂಡ ಒಟ್ಟಿಗೆ ಕಷ್ಟ ಸುಖವನ್ನು ಹಂಚಿಕೊಂಡು ಬಾಳಿ ಬದುಕಬೇಕು. ನಾವು ಬಹಳಷ್ಟು ಕಷ್ಟದಲ್ಲಿದ್ದೀವಿ. 1500 ಅಡಿ ಒಳಗಡೆ ಬೋರ್ವೆಲ್ ಹಾಕಿದ್ರೆ ನೀರು ಸಿಕ್ಕಲ್ಲ. ಸಿಕ್ಕ ನೀರು ಕುಡಿಯೋಕ್ಕೆ ಯೋಗ್ಯ ಇರೋದಿಲ್ಲ. ಅದನ್ನು ಫ್ಲೋರೈಡ್ ಇದೆ, ಅದರಿಂದ ಬಹಳ ಕಷ್ಟ ಆಗಿದೆ. ಅದರಿಂದ ಈ ಕಾರ್ಯಕ್ರಮವನ್ನು ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯನವರು, ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಪ್ರಾರಂಭ ಮಾಡಿದ್ದಾರೆ. ಇದೆಲ್ಲರಿಗೂ ಅನುಕೂಲ ಆಗಲಿ. ಕುಡಿಯೋ ನೀರಿನಲ್ಲಿ ತಾರತಮ್ಯ ಇಲ್ಲ. ಈ ಭಾಗದಿಂದ ಕೋಲಾರದವರೆಗೂ ಕೂಡ ಎಲ್ಲರಿಗೂ ಅನುಕೂಲ ಆಗಲಿ. ನಮಗೂ ಕೂಡ ಆದಷ್ಟು ಬೇಗ ನೀರನ್ನು ಕೊಡಬೇಕು ಅಂತೇಳಿ ಮಾನ್ಯ ಮುಖ್ಯಮಂತ್ರಿಗೂ ಉಪಮುಖ್ಯಮಂತ್ರಿಗೂ ನಾನು ಧನ್ಯವಾದಗಳು. ಮತ್ತು ದೇವನಹಳ್ಳಿಯಲ್ಲಿ ಗಣೇಶ ಹಬ್ಬದ ಅಂಗವಾಗಿ ಹಣ್ಣುಗಳ ವಿತರಣೆ. ಗೌರಿ ಗಣೇಶ ಹಬ್ಬ ಹಾಗೂ ಜನ್ಮದಿನದ ಅಂಗವಾಗಿ ಹಣ್ಣುಗಳ ವಿತರಣೆ. ಗೌರಿ ಗಣೇಶ ಹಬ್ಬ ಮತ್ತು ಸಮಾಜ ಸೇವಕ ಯುವ ನಾಯಕ ಎಂಪಿ ಗಿರೀಶ್ ಅವರ ಜನ್ಮದಿನದ ಅಂಗವಾಗಿ ಅಭಿಮಾನಿಗಳು ಸರ್ಕಾರಿ ಮಕ್ಕಳ ಆಸ್ಪತ್ರೆಯಲ್ಲಿ ಹಣ್ಣು ಹಂಪಲುಗಳನ್ನು ಹಂಚಿದರು. ದೇವನಹಳ್ಳಿ ತಾಲೂಕಿನ ಸಮಾಜ ಸೇವಕ ಯುವ ನಾಯಕ ಎಂಪಿ ಗಿರೀಶ್ ಅವರ ಜನ್ಮದಿನವನ್ನು ಅಭಿಮಾನಿಗಳು ತಮ್ಮ ನೆಚ್ಚಿನ ನಾಯಕನಿಗೆ ಅಭಿಮಾನದ ಅಭಿನಂದನೆಗಳ ಮಹಾಪೂರ್ವವನ್ನು ನಡೆಸಿದರು. ಅಭಿಮಾನಿಗಳಿಂದ ದೇಗುಲಗಳಲ್ಲಿ ಪೂಜೆ, ಅನ್ನ ಸಂತರ್ಪಣೆ, ಆರೋಗ್ಯ ಕೇಂದ್ರಗಳಿಗೆ ಭೇಟಿ ನೀಡಿ ರೋಗಿಗಳಿಗೆ ಹಣ್ಣು ಹಂಚುವ ಕಾರ್ಯವನ್ನು ನಡೆಸಿದರು. ಯಲಿಯೂರು ರಾಧಾಕೃಷ್ಣ, NK4 ನ್ಯೂಸ್ ಬ್ಯೂರೋ, ದೇವನಹಳ್ಳಿ. ಇಂದಿನ ಯುವ ಪೀಳಿಗೆ ಕವಿಗಳ ಪುಸ್ತಕಗಳನ್ನು ಓದಲು ಮುಂದಾಗಬೇಕು. ಶಾಸಕ ಟಿ ರಘುಮೂರ್ತಿಯವರು ಚಳ್ಳಕೆರೆಯಲ್ಲಿ ಹೇಳಿದರು. ಇಂದಿನ ಯುವ ಪೀಳಿಗೆ ಕವಿಗಳ ಪುಸ್ತಕಗಳನ್ನು ಓದಲು ಮುಂದಾಗಬೇಕು. ಶಾಸಕ ಟಿ ರಘುಮೂರ್ತಿ. ಇತ್ತೀಚಿನ ದಿನಗಳಲ್ಲಿ ಸಾಮಾಜಿಕ ಜಾಲತಾಣಗಳ ಬಳಕೆಯಲ್ಲಿ ಸಾಹಿತ್ಯ ಓದುವುದು ಕುಂಠಿತವಾಗುತ್ತಿದ್ದು, ಯುವ ಜನತೆ ಮೊಬೈಲ್ ಗೀಳಿನಿಂದ ಹೊರಬಂದು ಸಾಹಿತ್ಯ ಓದಿದರೆ ತಮ್ಮ ಜ್ಞಾನ ಸಂಪತ್ತನ್ನು ಹೆಚ್ಚಿಸಿಕೊಳ್ಳಲು ಅನುಕೂಲವಾಗುತ್ತದೆ ಎಂದು ಶಾಸಕ ಟಿ ರಘುಮೂರ್ತಿ ಯುವ ಜನತೆಗೆ ಕರೆ ನೀಡಿದರು. ನಗರದ ಸರ್ಕಾರಿ ನೌಕರರ ಭವನದಲ್ಲಿ ಕನ್ನಡ ರಕ್ಷಣಾ ಮತ್ತು ಸಾಂಸ್ಕೃತಿಕ ವೇದಿಕೆ ಹಾಗೂ ಚಿನ್ಮುಲಾದ್ರಿ ಸಾಹಿತ್ಯ ವೇದಿಕೆ ಸಹಯೋಗದಲ್ಲಿ ಸಾಹಿತಿ ಹಾಗೂ ಪತ್ರಕರ್ತ ಕೊರ್ಲಕುಂಟೆ ತಿಪ್ಪೇಸ್ವಾಮಿ ಅವರ ಬರಹದ ಒಳನೋಟ ಲೇಖನಗಳ ಸಂಕಲನ ಬಿಡುಗಡೆ ಸಮಾರಂಭವನ್ನು ಪುಸ್ತಕ ಬಿಡುಗಡೆ ಮಾಡುವ ಮೂಲಕ ಉದ್ಘಾಟಿಸಿ ಮಾತನಾಡಿದ ಅವರು, ಸಾಹಿತಿಗಳು ತಮ್ಮ ಭಾವನೆಗಳನ್ನು ಬರವಣಿಗೆ ರೂಪದಲ್ಲಿ ಜನರಿಗೆ ತಲುಪಿಸುವ ಕಾರ್ಯವನ್ನ ಮಾಡುತ್ತಾರೆ. ಸಮಾಜದಲ್ಲಿನ ಆಗು ಹೋಗುಗಳ ಬಗ್ಗೆ ಸೂಕ್ಷ್ಮವಾಗಿ ಗಮನಿಸಿ ಅದಕ್ಕೆ ಬರವಣಿಗೆ ರೂಪವನ್ನ ನೀಡಿ ತಮ್ಮ ಪುಸ್ತಕಗಳನ್ನು ರಚಿಸುತ್ತಾರೆ. ಸಾಹಿತ್ಯ ಪುಸ್ತಕಗಳು ಜ್ಞಾನ ಭಂಡಾರವಾಗಿದ್ದು, ಸಾಹಿತ್ಯವನ್ನ ಓದುವುದರಿಂದ ಉತ್ತಮ ಭಾಷಾ ಕೌಶಲ್ಯ ವೃದ್ಧಿಯಾಗುತ್ತದೆ ಎಂದು ತಿಳಿಸಿದರು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಸಾಹಿತಿ ತಿಪ್ಪಣ್ಣ ಮರಿಕುಂಟೆ ಮಾತನಾಡಿ, ಸಾಹಿತ್ಯ ಹುಟ್ಟುವುದಕ್ಕೆ ಮೂಲ ಪ್ರೇರಣೆ ಕಾವ್ಯ ಬರೆಯುವ ಕಾಲವೇ ಭೂಮಿಕೆಯಾಗಿರುತ್ತದೆ. ಕಾವ್ಯ ಕಟ್ಟುವ ವರ್ಗ ಇಲ್ಲವೇ ಜಾತಿ ತಾನು ಹುಟ್ಟಿ ಬೆಳೆದ ಮತ್ತು ಜೀವಿಸುತ್ತಿರುವ ಪ್ರದೇಶದ ಹಿನ್ನೆಲೆಯಲ್ಲಿ ಸೃಜನಶೀಲ ಕಾವ್ಯ ಹುಟ್ಟುವುದಕ್ಕೆ ಪ್ರೇರಣೆಯಾಗಿರುತ್ತದೆ. ಈ ನೆಲೆಯಲ್ಲಿ ಕವಿಯ ಅನುಭವಗಳ ಮೂಲಕ ವಿಸ್ತಾರತೆಯನ್ನ ಪಡೆದು ಈ ಲೋಕದ ಅಂಕುಡೊಂಕುಗಳನ್ನು ತಿದ್ದುತ್ತಾ ಈ ನಿಟ್ಟಿನಲ್ಲಿ ಚಳ್ಳಕೆರೆ ಭಾಗದ ಬಯಲು ಸೀಮೆ ಬದುಕಿನ ಭಾವನೆಗಳನ್ನ ತಮ್ಮ ಕಾವ್ಯ ಅಸ್ಮಿತೆಗಳನ್ನಗೊಂಡು ನಮ್ಮ ನಡುವೆ ಬರೆಯುವವರು ಭಾವ ಜೀವಿ ಕೊರ್ಲಕುಂಟೆ ತಿಪ್ಪೇಸ್ವಾಮಿ ಅವರ ಸಾಹಿತ್ಯ ಕೃಷಿ ಸಮಕಾಲೀನ ಸಂದರ್ಭದಲ್ಲಿ ಬಯಲು ಸೀಮೆಯ ಬದುಕಿಗೆ ಭಾವನೆಗಳನ್ನ ತನ್ನ ಕಾವ್ಯ ಅಸ್ಮಿತೆಯನ್ನಗೊಂಡಿತ್ತು. ನಮ್ಮ ನಡುವೆ ಬರೆಯುತ್ತಿರುವ ಭಾವನೆ ಜೀವ ಕೊರ್ಲಕುಂಟೆ ತಿಪ್ಪೇಸ್ವಾಮಿ ಅವರ ಸಾಹಿತ್ಯ ಕೃಷಿ ಸಮಕಾಲೀನ ಸಂದರ್ಭ ಸಾಂಸ್ಕೃತಿಕ ತಲ್ಲಣಗಳನ್ನು ದಾಖಲಿಸಲಾಗುತ್ತಿದೆ ಎಂದರು. ಕಾರ್ಯಕ್ರಮದಲ್ಲಿ ಪುಸ್ತಕದ ಕುರಿತು ಜಡೆಕುಂಟೆ ಮಂಜುನಾಥ, ಡಾಕ್ಟರ್ ಸಿ ಶಿವಲಿಂಗಪ್ಪ ಮಾತನಾಡಿದರು. ಈ ಸಂದರ್ಭದಲ್ಲಿ ನಗರಸಭೆಯ ಅಧ್ಯಕ್ಷೆ ಜಯತಂಬಿ, ಉಪಾಧ್ಯಕ್ಷೆ ಸುಜಾತ ಎಸ್, ಲಕ್ಷ್ಮಣ್, ಜಿಟಿ ವೀರಭದ್ರಸ್ವಾಮಿ, ಪಿ ತಿಪ್ಪೇಸ್ವಾಮಿ, ನಾಗೇಂದ್ರಪ್ಪ ಎಸ್ ತಿಪ್ಪೇಸ್ವಾಮಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಮೌನೇಶ್ ಆಚಾರ್ಯ, NK4 ನ್ಯೂಸ್, ಚಳ್ಳಕೆರೆ.
ನಮ್ಮ ಮಾಧ್ಯಮದ ಸ್ನೇಹಿತರು. ಈಗಾಗಲೇ ಸಿದ್ದೇಶ್ವರ ಗೊತ್ತು, ಅವರ ಬರವಣಿಗೆ ಮತ್ತು ಬಹಳಷ್ಟು ಚೆನ್ನಾಗಿದೆ, ಮಾತನಾಡೋದು ಬಹಳಷ್ಟು ಚೆನ್ನಾಗಿದೆ. ಜೀವನ ನಮ್ಮ ಶಿವಲಿಂಗಪ್ಪ ಅವರು ಮಾತನಾಡೋದು, ಜೊತೆಗೆ ನಾನು ವಿಶೇಷವಾಗಿ ಸಿದ್ದೇಶ್ವರರಿಗೆ ನಾನು ನನ್ನ ಇಲ್ಲಿನ ಆಡಳಿತ ಹೇಳಿ ಅವರು ಸಮಯ ಸಮಯ ಬೇಕಾಗಿರೋದಿಲ್ಲ. 5ನೇ ತಾರೀಕು ಅದರ ಮಂತ್ರದ ಅನಿವಾರ್ಯ 20 ರಾಷ್ಟ್ರಾಡಳಿತ ಬಹಳಷ್ಟು ಸಮಾರಂಭ ಸಾಂಕೇತಿಕವಾಗಿ ಅನಿವಾರ್ಯವಾಗಿ ಬಹಳಷ್ಟು ಮುಖ್ಯ. ಯಾಕೆಂದರೆ ಸಮಾಜವನ್ನು ಕೆಲಸ ಜೊತೆಗೆ ಸರಿದಾರಿಗೆ ಮಾತ್ರ ಅದು ಓದಂಥ ಮನಸ್ಸು ಬಹಳಷ್ಟು ಬೇಕಾಗ್ತದೆ. ಅದರ ಸ್ವಲ್ಪ ನಾವು ಅಂಥ ವ್ಯವಸ್ಥೆ ಅದಕ್ಕೆ ಮಾತಾಡೋದು ಇಲ್ಲ. ಟಿವಿ ಮಾಧ್ಯಮದಲ್ಲಿ ವಿಶೇಷವಾಗಿ ಸೋಷಿಯಲ್ ಮೀಡಿಯಾ ಸೋಷಿಯಲ್ ಮೀಡಿಯಾದಲ್ಲಿ ಒಳ್ಳೆ ವಿಷಯ ಬರ್ಬೋದು, ಆದರೆ ಶಾಶ್ವತವಾಗಿ ಎಲ್ಲರೂ ಮಾತನಾಡೋದು ಕೆಲಸ ಯಾಕಂದರೆ ನಾನು ಕ್ಷೇತ್ರಕ್ಕೆ ಬಹುಶಃ ಶಾಸನಾಗಿ 2007ರ ಚುನಾವಣೆ 2005ರಲ್ಲಿ ಆರಂಭದಲ್ಲೇ ಈ ಒಂದು ಕಾರ್ಯಕ್ರಮಕ್ಕೆ ಆಗತಾನೆ ಪರಿಚಯ ಆಗ್ತಕ್ಕಂಥ ಸಂದರ್ಭ ಅದು. ಇಡೀ ಗ್ರಾಮವನ್ನ ಹಸಿರು ತೋರಣದಿಂದ ಶೃಂಗಾರ ಮಾಡಿ ಒಂದು ಗ್ರಾಮದಲ್ಲಿ ಗುಡಿ ಜಾತ್ರೆ ಅಂತೇಳಿ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ವಿ. ಆ ಕಾರ್ಯಕ್ರಮದ ಎಲ್ಲ ಜವಾಬ್ದಾರಿಯನ್ನ ಬಹಳ ಅತ್ಯುತ್ತಮವಾಗಿ ಮಾತನಾಡಿ ಕಾರ್ಯಕ್ರಮ ಭಾಗವಹಿಸುವುದಕ್ಕೆ ಕನ್ನಡದರ ಕಾರ್ಯಕ್ರಮ ಪ್ರಾರಂಭಿಸಿದ ಇನ್ನಷ್ಟು ಆಗ್ತದೆ ಕಾರ್ಯಕ್ರಮದಲ್ಲಿ ಕೂಡ ಈಗಾಗಲೇ ನಾನು ಒಮ್ಮೆ ಬೆಂಗಳೂರಿನ ದಾಸರಹಳ್ಳಿಯಲ್ಲಿ ಕಾರ್ಯಕ್ರಮನಾಗಿ ಲೆಕ್ಕಾಚಾರದಲ್ಲಿ ನನಗೆ ಅನಿಸಿದ್ದಲ್ಲ ಸಣ್ಣ ಅನಿಗೆ ಕಥೆ ಆಗಿ ಸಣ್ಣ ಆಗಿ ಬಂದಿದ್ದನ್ನು ಅತ್ಯಧಿಕ ಅವರು ಕೆಪಿಸಿಸಿ ಸದಸ್ಯರಾಗಿದ್ದರಿಂದ ಪಕ್ಷದಲ್ಲಿ ಪ್ರತಿಯೊಂದು ವ್ಯಕ್ತಿಗಳು ಕೂಡ ಅವರು ಪತ್ರವನ್ನು ಬರೆದಿದ್ದದ್ದು ಮನೆ ಗ್ರಾಮದಲ್ಲಿ ಅವರ ಒಮ್ಮೆ ನನ್ನ ಪುಸ್ತಕಕ್ಕೆ ಮನಗಾಣದ ಬೈಕ್ಗಳನ್ನು ಸುಧಾರಣೆ ಮಾಡಿ ಕಳಿಸಿದ ಆಕೆಯ ಅವರು 7 ದಿನ ನಮ್ಮನ್ನು ಕಳಿಸಿಕೊಂಡು ವೈದ್ಯರಲ್ಲಿ ನಮ್ಮ ಆ ಕರೆಂಟಿನ ಬೆಳಕಿನಲ್ಲಿ ಹೋಗ್ತಾ ಹೋಗ್ತಾರೆ. ಅವ್ರು ಏನು ಬರ್ತಿರ್ಬೋದು ಅಂತ ಅಷ್ಟೊಂದು ಯಾದಗಿರಿಯಲ್ಲಿ ಉಮೇಶ್ ಮುದ್ನಾಳ್ ಹೋರಾಟದ ಎಚ್ಚರಿಕೆಗೆ ವಡಿಗೇರಿ ತಾಲೂಕು ಆಡಳಿತ ಸ್ಪಂದನೆ. ಉಮೇಶ್ ಮುದ್ನಾಳ್ ಹೋರಾಟದ ಎಚ್ಚರಿಕೆಗೆ ವಡಗೇರಿ ತಾಲೂಕು ಆಡಳಿತ ಸ್ಪಂದನೆ. ಗಣೇಶ ಚತುರ್ಥಿ ನಂತರ ಅಕ್ರಮ ಡಬ್ಬಿ ಮುಹೂರ್ತ ಫಿಕ್ಸ್. ಉಮೇಶ್ ಮುದ್ನಾಳ್ ಹರ್ಷ. ಪಟ್ಟಣದ ಅಗಸಿಯಿಂದ ಪಂಚಾಯಿತಿ ಮತ್ತು ಪೊಲೀಸ್ ಠಾಣೆಯವರೆಗೂ ರಸ್ತೆಯಲ್ಲಿ ಪಾದಚಾರಿಗಳ ಪರದಾಟ, ಅಕ್ರಮ ಡಬ್ಬಿ ಅಂಗಡಿಗಳ ಅಟ್ಟಹಾಸ, ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯ ವಹಿಸಿದ್ದು ಗ್ರಾಮ ಪಂಚಾಯಿತಿ ಕಚೇರಿಗೆ ಜಾರಿ ಮುಳ್ಳು ಕಂಟಿ ಹಚ್ಚಿ ಪ್ರತಿಭಟನೆ ನಡೆಸಲಾಗುವುದು ಎಂದು ಸಾಮಾಜಿಕ ಹೋರಾಟಗಾರ ಉಮೇಶ್ ಕೆ ಮುದ್ನಾಳ್ ಎಚ್ಚರಿಕೆ ನೀಡಿದ ಹಿನ್ನೆಲೆ ಗುರುವಾರ ಸಂಜೆ ತಾಲೂಕು ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ಮಲ್ಲಿಕಾರ್ಜುನ್ ಸಂಗವಾರ್ ಮತ್ತು ಪಿಡಬ್ಲ್ಯೂಡಿ ಎಇಇ ಸಗರೆಡ್ಡಿ, ಪಿಎಸ್ಐ ಮೆಹಬೂಬ್ ಅಲಿ, ಪಿಡಿಒ ಶರಣಗೌಡ ಮತ್ತು ಬಸವರಾಜ ಇಟಗಿ ಸೇರಿದಂತೆ ಅನೇಕರು ವಡಗೇರ ಅಗಸಿಯಲ್ಲಿ ಬರುವಂತಹ ಪ್ರಮುಖ ರಸ್ತೆಯಲ್ಲಿ ಸಂಚರಿಸುತ್ತಾ ಪರಿಶೀಲನೆ ಮಾಡಿದ ತಾಲೂಕಾ ಪಂಚಾಯಿತಿ ಇಒ ಅವರು ಚರಂಡಿ ಸ್ವಚ್ಛತೆ, ಬೀದಿ ದೀಪ, ಸಿಸಿ ಕ್ಯಾಮೆರಾ, ಶೌಚಾಲಯ, ತರಕಾರಿ ಮಾರುಕಟ್ಟೆ, ಆಟೋ ನಿಲ್ದಾಣ ಇವೆಲ್ಲವುಗಳನ್ನು
ಮೂಲಭೂತ ಸೌಕರ್ಯಗಳನ್ನು ಗಣೇಶ ಚತುರ್ಥಿ ಹಬ್ಬದ ನಂತರ ಅಕ್ರಮ ಡಬ್ಬಿ ತೆರವುಗೊಳಿಸುವುದಾಗಿ ಹೇಳಿದರು. ನಂತರ ಸಾಮಾಜಿಕ ಹೋರಾಟಗಾರ ಉಮೇಶ್ ಮುದ್ನಾಳ್ ಮಾತನಾಡಿ, ತಾಲೂಕಿನ ಕೇಂದ್ರವಾಗಿ ಇಷ್ಟು ವರ್ಷವಾದರೂ ತಾಲೂಕಾ ಅಭಿವೃದ್ಧಿ ಹೊಂದದೆ ಇನ್ನೂ ಹಲವು ಸಮಸ್ಯೆಗಳಿಂದ ಇಲ್ಲಿಯ ಸಾರ್ವಜನಿಕರು ಸಮಸ್ಯೆ ಅನುಭವಿಸುತ್ತಿದ್ದಾರೆ. ಇದನ್ನ ಗಮನದಲ್ಲಿಟ್ಟು ವಡಗೇರ ತಾಲೂಕಿನಲ್ಲಿ ಅಕ್ರಮವಾಗಿ ಡಬ್ಬಿಗಳು ರಸ್ತೆ ಬದಿಯಲ್ಲಿ ಇಟ್ಟಿರುವ ಹಿನ್ನೆಲೆಯಲ್ಲಿ ನನ್ನ ಹೋರಾಟದ ಎಚ್ಚರಿಕೆಗೆ ಸ್ಪಂದಿಸಿದ ಅಧಿಕಾರಿಗಳಿಗೆ ಕೃತಜ್ಞತೆಯನ್ನ ಸಲ್ಲಿಸಿದರು. ಇಲ್ಲಿಗೆ ನನ್ನ ಹೋರಾಟ ಕೈ ಬಿಡುವುದಿಲ್ಲ. ಈ ಎಲ್ಲಾ ಸಮಸ್ಯೆಗಳು ಸಂಪೂರ್ಣವಾಗಿ ಬಗೆಹರಿಯಬೇಕು, ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ಮತ್ತೆ ಹೋರಾಟ ಮಾಡುವುದಾಗಿ ಎಚ್ಚರಿಕೆ ನೀಡಿದ್ದಾರೆ. ದೇವರಾಜ್ ಹುಗಾರ್, NKS TV4 ನ್ಯೂಸ್, ಯಾದಗಿರಿ. ಯಾದಗಿರಿ ಜಿಲ್ಲೆಯ ವಡಗೇರಿ ತಾಲೂಕಾಗಿ ಸುಮಾರು 6 ವರ್ಷ ಗಳಿಸಿದ್ದು ಅಲ್ಲಿ ಮೂಲಭೂತ ಸೌಕರ್ಯ ಇರೋದ ಕಾರಣ ಗ್ರಾಮಸ್ಥರು ನನ್ನ ಕರೆ ಮಾಡಿದಾಗ ಸ್ಥಳಕ್ಕೆ ಹೋಗಿ ನೋಡಿದಾಗ ಅಲ್ಲಿ ಮೂಲಭೂತ ಸೌಕರ್ಯ, ತರಕಾರಿ ಮಾರುಕಟ್ಟೆ, ಚರಂಡಿ ಸ್ವಚ್ಛತೆ, ಸ್ಥಳದಲ್ಲಿ ಅಂದರೆ ರೋಡಿಗೆ ಅಲ್ಲೆಲ್ಲ ಕೂತ್ರಿಸಿ ತರಕಾರಿ ಮಾಡ್ತಕ್ಕಂಥ ಕೆಲಸ ಯಾವ ಟೈಮ್ನಾಗಾದ್ರೂ ಅಪಘಾತ ಆಗ್ಬೋದು. ಹಂಗಾಗಿ ತಕ್ಷಣ ಇವೆಲ್ಲನೂ ಸರಿಪಡಿಸಬೇಕಂತಕ್ಕಂಥದ್ದು ಮಾನ್ಯ ಜಿಲ್ಲಾಧಿಕಾರಿಗಳು, ಜಿಲ್ಲಾ ಪಂಚಾಯತ್ CO ಅವರು ಸ್ಥಳಕ್ಕೆ ಭೇಟಿ ನೀಡಬೇಕಂತಕ್ಕಂಥ ಹೋರಾಟದ ಎಚ್ಚರಿಕೆ ನೀಡಿದ ಹಿನ್ನೆಲೆಯಲ್ಲಿ ವಡಗೇರಿ ತಾಲೂಕು ಆಡಳಿತ ಸ್ಪಂದಿಸಿ ತಾಲೂಕ್ ಪಂಚಾಯತ್ EO, PWD, AWE, JE, ಪೊಲೀಸ್ ಠಾಣೆಯ ಅಧಿಕಾರಿ ಆಗಿರುತ್ತ PSI ಮೈಬೂಬ್ ಅಲಿ ಮತ್ತು ಇತರ ಸಿಬ್ಬಂದಿಗಳು ಎಲ್ಲರೂ ಸೇರಿ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ಮಾಡಿದರು. ಪ್ರಮುಖ ಸ್ಥಳಗಳೆಲ್ಲ ವಿಚಾರ ಮಾಡಿ ಪರಿಶೀಲನೆ ನಂತರ ತಕ್ಷಣ ಇವೆಲ್ಲ ಮೂಲಭೂತಗಳನ್ನು ಸೌಕರ್ಯಗಳನ್ನು ತಕ್ಷಣ ಒದಗಿಸಿಕೊಡುವುದಾಗಿ ತಾಲೂಕ್ ಪಂಚಾಯತ್ EO ಅವರು ಭರವಸೆ ನೀಡಿದರು. ಅದರ ಜೊತೆಗೆ ಈ ಸ್ಥಳದಲ್ಲಿರ್ತಕ್ಕಂಥದ್ರಲ್ಲಿ ಅಕ್ರಮ ಚಟುವಟಿಕೆ ಆಗಿರ್ಬೋದು, ಯಾವುದನ್ನ ಅಪಘಾತ ಕಳ್ಳತನ ಪ್ರಕರಣ ಆಗ್ಬೋದು, CC ಕ್ಯಾಮ್ರಾ ಕೂಡಿಸ್ಲಕ್ಕೆ ಕೂಡ ನಿರ್ಧಾರ ತಗೊಂಡಿರತಕ್ಕಂಥ ಒಳ್ಳೆ ಬೆಳವಣಿಗೆ. ತಕ್ಷಣ ಇವೆಲ್ಲ ಸಮಸ್ಯೆಗಳನ್ನು ಬಗೆಹರಿಸದಿದ್ದರೆ ಮತ್ತೆ ಮುಂದಿನ ದಿವಸದಲ್ಲಿ ಮತ್ತೆ ನಿರಂತರ ಹೋರಾಟ ಮಾಡಬೇಕಾಗ್ತಕ್ಕಂಥದ್ದು ಜಿಲ್ಲಾಡಳಿತಕ್ಕೆ ನಾನು ಎಚ್ಚರಿಕೆ ನೀಡುತ್ತಿದ್ದೇನೆ. ತರೀಕೆರೆಯಲ್ಲಿ ಭೀಕರ ಅಪಘಾತ, ಸ್ಥಳದಲ್ಲೇ 2 ಸಾವು. ಭೀಕರ ಅಪಘಾತ, 2 ಮಂದಿ ಸ್ಥಳದಲ್ಲೇ ಸಾವು. ಹೌದು, ಚಿಕ್ಕಮಗಳೂರು ಜಿಲ್ಲೆ ತರೀಕೆರೆ ತಾಲೂಕಿನಲ್ಲಿ ದೊರೆನಾಳು ಗ್ರಾಮದ ಬಳಿ ಭೀಕರ ಅಪಘಾತವಾಗಿದ್ದು ಸ್ಥಳದಲ್ಲೇ 2 ಮಂದಿ ಸಾವನ್ನಪ್ಪಿದ್ದು 4 ಮಂದಿಗೆ ಗಾಯಗಳಾಗಿದ್ದು ಗಾಯಾಳುಗಳಿಗೆ ಶಿವಮೊಗ್ಗ ಜಿಲ್ಲಾ ಆಸ್ಪತ್ರೆಗೆ ಕೊಂಡೊಯ್ಯಲಾಗಿದೆ. ಲಿಂಗದಹಳ್ಳಿ ಗ್ರಾಮದಿಂದ ತರೀಕೆರೆಗೆ ಗಣಪತಿ ತರಲು ಹೋಗುತ್ತಿದ್ದ ಸಂದರ್ಭದಲ್ಲಿ ನಡೆದ ಘಟನೆಯಾಗಿದೆ. ಲಿಂಗದಹಳ್ಳಿಯ ಶ್ರೀಧರ್ 20 ವರ್ಷ, ಧನು 17 ವರ್ಷ ಇವರು ಸಾವನ್ನಪ್ಪಿದ್ದಾರೆ. ಗಾಯಾಳುಗಳಾದ ಮನೋಜ್, ಸಂದೀಪ್, ಚಂದ್ರು, ಕಿರಣ್ ಇವರಿಗೆ ಜಿಲ್ಲಾ ಆಸ್ಪತ್ರೆಗೆ ಕರೆದೊಯ್ಯಲಾಗಿದೆ. ಪ್ರದೀಪ್ ಹೆಚ್ಚಿ, NKS TV4 ನ್ಯೂಸ್, ತರೀಕೆರೆ. ಶಾಲಾ ವಾಹನಗಳ ಸಂಪೂರ್ಣ ದಾಖಲಾತಿಗಳ ಕುರಿತು ತಪಾಸಣೆ ನಡೆಸಲಾಗುವುದು ಎಂದು ಸಿಂಧನೂರಿನಲ್ಲಿ ಡಿವೈಎಸ್ಪಿ ಹೇಳಿದರು. ಶಾಲೆ ವಾಹನಗಳ ಸಂಪೂರ್ಣ ದಾಖಲಾತಿಗಳ ಬಗ್ಗೆ ಕುರಿತು ತಪಾಸಣೆ ನಡೆಸಲಾಗುವುದು ಎಂದು ಡಿವೈಎಸ್ಪಿ. ನಗರ ಪೊಲೀಸ್ ಠಾಣೆಯಲ್ಲಿ ಖಾಸಗಿ ಶಾಲಾ ಕಾಲೇಜುಗಳ ಆಡಳಿತ ಮಂಡಳಿ ಮುಖ್ಯಸ್ಥರ ಸಭೆ ಡಿವೈಎಸ್ಪಿ ಎಸ್ ತಳ್ವಾರ್ ನೇತೃತ್ವದಲ್ಲಿ ಜರುಗಿತು. ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಮಕ್ಕಳ ಪ್ರಾಣ ಬಹುಮುಖ್ಯವಾದದ್ದು. ಮಕ್ಕಳ ಸುರಕ್ಷತೆ ಬಗ್ಗೆ ಆಡಳಿತ ಮಂಡಳಿ ಜವಾಬ್ದಾರಿ ವಹಿಸಬೇಕು. ಮಾನವೀಯ ದುರ್ಘಟನೆ ಎಲ್ಲರಿಗೂ ಮನವರಿಕೆ ಮಾಡಿಕೊಳ್ಳಬೇಕು. ತಮ್ಮಲ್ಲಿರುವ ಬಸ್ಸು ಹಾಗೂ ಇತರ ವಾಹನಗಳ ಫಿಟೈಸ್ ಪ್ರಮಾಣ ಪತ್ರ, ಇನ್ಶೂರೆನ್ಸ್ ಹೊಂದಿರಬೇಕು. ಚಾಲನಾ ಪರವಾನಗಿ ಪಡೆದ ಚಾಲಕನಿಗೆ ಮಾತ್ರ ವಾಹನಗಳನ್ನು ಓಡಿಸಲು ಅವಕಾಶ ಕೊಡಬೇಕು. ಪ್ರತಿ ವಾಹನಕ್ಕೆ ಚಾಲಕರ ಜೊತೆಗೆ ಸಹಾಯಕರನ್ನ ನೇಮಿಸಿಕೊಳ್ಳಬೇಕು. ಸಂಚಾರಿ ನಿಯಮಗಳ ಬಗ್ಗೆ ಮಾಹಿತಿ ನೀಡಬೇಕು. ಹೊಸ ಚಾಲಕರಿಗೆ ಬಸ್ ಓಡಿಸಲು ಅವಕಾಶ ಮಾಡಿಕೊಡಬಾರದು ಎಂದರು. ಪಿಐ ದುರ್ಗಪ್ಪ ಮಾತನಾಡಿ, ಸೀಟುಗಳು ಇರುವಷ್ಟು ಮಕ್ಕಳನ್ನ ವಾಹನದಲ್ಲಿ ಕರೆತರಬೇಕು. ಪೊಲೀಸ್ ಇಲಾಖೆಯಿಂದಲೂ ಪ್ರತಿದಿನ ಪರಿಶೀಲನೆ ಮಾಡಲಾಗುವುದು. ತಪ್ಪುಗಳು ಕಂಡುಬಂದರೆ ಕ್ರಮ ಕೈಗೊಳ್ಳಲಾಗುವುದು ಎಂದರು. ಈ ಸಂದರ್ಭದಲ್ಲಿ ಗ್ರಾಮೀಣ ಸಿಪಿಐ ವೀರಾರೆಡ್ಡಿ, ಸಂಚಾರಿ ಪೊಲೀಸ್ ಠಾಣೆಯ PSI ವೆಂಕಟೇಶ್, ಖಾಸಗಿ ಶಾಲಾ ಕಾಲೇಜು ಆಡಳಿತ ಮಂಡಳಿ ಒಕ್ಕೂಟದ ಅಧ್ಯಕ್ಷ ವೈ ನರೇಂದ್ರನಾಥ್,
ಕಾರ್ಯದರ್ಶಿ ವೀರೇಶ ಅಗ್ನಿ ಸೇರಿದಂತೆ ವಿವಿಧ ಶಾಲಾ ಕಾಲೇಜುಗಳ ಮುಖ್ಯಸ್ಥರು ಭಾಗವಹಿಸಿದ್ರು. ವೆಂಕಟೇಶ್ ನಾಯಕ್, NKS TV 4 ನ್ಯೂಸ್, ಸಿಂಧನೂರು. ಡ್ರೈವಿಂಗ್ ಲೈಸೆನ್ಸ್ ಇರ್ತಕ್ಕಂಥ ಡ್ರೈವರ್ ರೇಟ್ಗಳು ಮತ್ತು ಲಾಂಗ್ ದೂರ ಅಂದರೆ ಈಗ ನಮ್ಗೆ ಏನಾಗಿದೆ ಅಂದರೆ ನಾವು ಬೈಪಾಸ್ ಇಂದ ಸಿಕ್ಕಾಪಟ್ಟೆ ವೆಹಿಕಲ್ ನಮ್ಗೆ ರಶ್ ಇರುತ್ತೆ. ಎಸ್ಪೆಷಲಿ ಹಾಡಾಗುತ್ತೆ ಬೆಳಗ್ಗೆ 8ರಿಂದ 9 ಸಂಜೆ ಒಂದು 3:45 ಹಿಡಿದು 4:05 ಸಿಕ್ಕಾಪಟ್ಟೆ ವೆಹಿಕಲ್. ನಾವೆಷ್ಟು IMKS ಹಾಕ್ತೀವಿ, ತಿಳುವಳಿಕೆ ಹೇಳ್ತೀವಿ, ಏನು ಮಾಡಿದ್ರು ಹೆಲ್ಮೆಟ್ ಯಾರ ಮತ್ತು ಆಯ್ತಪ್ಪ ಡ್ರೈವಿಂಗ್ ಲೈಸೆನ್ಸ್ ತೊಗೊಳ್ಳಿ ಬೇಡ ನಾವು ಲೈಫ್ ಡಿಸಿಪ್ಲಿನ್ ಅಂತ ಕರಿತೀವಿ. ಏನು ಲೈಫ್ ಡಿಸಿಪ್ಲಿನ್? ಇದು ರೂಟ್ ಹೋಗೋದಕ್ಕೆ ಇರುತ್ತೆ, ಗೊತ್ತಿರ್ತಾರೆ ಹೌದಾ? ಈ ರೋಡ್ ಹೋಗೋದು ಗಂಗಾವತಿ ಕಡೆ ಹೋಗೋದು, ವಾಪಸ್ ಬಂದು ಪಕ್ಕಕ್ಕೆ ಇರುತ್ತೆ. ನಾವೇನು ಮಾಡ್ತೀವಿ, ಆ ಸೈಡಿಂದ ಒಬ್ಬ ಬಂದಾನ ಅವ್ನು ಮುಂದೆ ಬಿಡ್ಬೇಕಂತ ಒಂದು ಕಾಮನ್ ಸೆನ್ಸ್ ಅಲ್ಲಿ ಏನು ಮಾಡ್ತಾನೆ ಅವನು ಅಪೋಸಿಟ್ ಹೌದಾ? ಅದು ಲೈಫ್ ಡಿಸಿಪ್ಲಿನ್, ಅದು ನಮ್ಮ ಜನ ಅದು ತಿಳುವಳಿಕೆ ಆಗಬೇಕಾಗಿದೆ. ಜೊತೆಗೆ ವಿಶೇಷವಾಗಿ ನಾನು ನಿಮ್ಗೆ ಹೇಳ್ತಾ ಇರೋದು, ಬಸ್ಸು ಡ್ರೈವಿಂಗ್ ಲೈಸೆನ್ಸ್ ಇರಲಿ, ಪರ್ಮಿಟ್ ಕಂಡೀಷನ್ ಇರಲಿ, ಕೆಪಾಸಿಟಿ ಎಷ್ಟಿದೆ, ಪರ್ಮಿಟ್ ಕಂಡೀಷನ್ ಎಷ್ಟಿದೆ ಅಷ್ಟೇ ಎಕ್ಸೆಸನ್ನು ಆಗಬೇಕು. ಯಾಕೆಂದರೆ ಯಾವುದೇ ಒಂದು ಜೀವ ಹೋದರೆ ಅಥವಾ ಕಣ್ಣು ಹೋದರೆ ಕಿವಿ ಹೋದರೆ ನಾವು ದಯಮಾಡಿ ನೀವೆಲ್ಲ ಪ್ರೈವೇಟ್ ಸ್ಕೂಲ್ ಓನರ್ಸು ಮತ್ತು ಮ್ಯಾನೇಜ್ಮೆಂಟ್ ಅವರಿಗೆ, ಯಾಕೆಂದ್ರೆ ನಮಗೆ ನಮ್ಮ ಏಡಿದವರು ಬರ್ತಾರೆ, SP ಅವರು ಬರ್ತಾರೆ, ಕೇಳ್ತಾರೆ ನೆಕ್ಸ್ಟ್ ಏನು ಮಾಡ್ತೀವಿ ಅಂತ. ಆ ಉದ್ದೇಶದಿಂದ ನಾನು ಕರೆಸಿದ್ದೀವಿ. ನಾವೆಲ್ಲರೂ ಸಹ ಏನಾಗುತ್ತೆ ಅಂದರೆ ಒಂದು ವ್ಯವಸ್ಥೆ ಅವೇರ್ನೆಸ್ ಬಹಳ ಕಡಿಮೆ ಇದೆ ಈ ಏರಿಯಾದಲ್ಲಿ. ಟ್ರಾಫಿಕ್ ಅವೇರ್ನೆಸ್ ಬಹಳ ಕಡಿಮೆ. ಅದೇ ತಿಳಿದ್ರು ಎಲ್ಲ ಹೇಳ್ತಾ ಇದ್ದೀವಿ, ವಾಟ್ಸಪ್ಪಲ್ಲಿ ಆಗ್ತಾ ಇರ್ತೀವಿ, ಅನೌನ್ಸ್ ಮಾಡ್ತೀವಿ, ನಾವು ಬೀಟ್ನಲ್ಲಿ ಹೋಗಿ ಹೇಳ್ಕೊಡ್ತಾರೆ. ನಾವು ಕೂಡ ಎಷ್ಟು ಸ್ಕೂಲ್ ಕಾಲೇಜ್ಗಳಲ್ಲಿ ಕೆಲವು ಕಡೆ ಅದನ್ನೇ ಒತ್ತಿ ಹೇಳ್ತೇವೆ. ಅದಕ್ಕೆ ಇಲ್ಲಿ ಅವೇರ್ನೆಸ್ ಬಹಳ ಕಡಿಮೆ ಇರೋದ್ರಿಂದ ಇನ್ನೊಬ್ಬರ ತಪ್ಪು ನಾವು ತಪ್ಪು ಮಾಡಿಲ್ಲ, ಯಾವುದೋ ಒಂದು ತಪ್ಪು ಮಾಡೋದ್ರಿಂದ ಅವ್ನು ಆಕ್ಸಿಡೆಂಟ್ ನಾವು. ಅದಕ್ಕೆ ದಯವಿಟ್ಟು ಮಕ್ಕಳ ಪ್ರಾಣ ಬಹಳ ಮುಖ್ಯ. ನಿಮ್ಮ ಸ್ಕೂಲನ್ನ ನಿಮ್ಮ ಎಲ್ಲ ಅಡ್ಮಿಷನ್ ಮಾಡ್ತಿರ್ತಾರೆ, ಅವರು ಎಷ್ಟು ನಿಮ್ಮ ಸ್ಕೂಲಿಗೆ ಬರ್ತಾರೆ ಅವನ್ನೆಲ್ಲ ಕಾಪಾಡೋದು ಸುರಕ್ಷತೆ ನಿಮ್ಮ ಮಾಡಲೇಬೇಕು. ಮಾಡಲಿಲ್ಲ ಅಂತಂದ್ರೆ ಏನಾಗ್ತದೆ, ಆಮೇಲೆ ತೊಂದರೆ ಆಗ್ತದೆ. ನಾವು ಆಮೇಲೆ ಚೆಕ್ ಮಾಡಿದ್ವಿ, ನಿನ್ನೆ ಏನು ನೋಡೋಕ್ಕಾಗಿಲ್ಲ ಪರಿಸ್ಥಿತಿನ ಮಕ್ಕಳು ನೋಡಿದ್ರೆ. ನಾನು ಎಲ್ಲ ಹೋಗಿ ಮುಗಿಸ್ಕೊಂಡು ಮತ್ತೆ ರಾತ್ರಿ ಹೋಗಿ ಫಿನಿಶ್ ಮಾಡ್ಕೊಂಡು ಒಂದು ಮಕ್ಕಳು ಕಾಲು ಕಟ್ಟಾಗಿರುತ್ತೆ, ಬೇರೆ ಮಕ್ಕಳು ಇರ್ಬಾರ್ದು. ಮಕ್ಕಳು ಕಂಡೀಷನ್ ಇದೆ, ಹುಷಾರಾಗಬೇಕು. ಆಗಿ ಆ ಡ್ರೈವರ್ ಫ್ರೆಂಡ್ ಇದ್ದವನು ಚಿಕ್ಕ ಮುಖಾನೆ ಅವನ್ನೆಲ್ಲ ಕಾಲೆಲ್ಲ ಇದಾಗೋಗಿದೆ. ಅವರು ಪಾಪ ಇವ್ರು ಹೇಳ್ತಾರೆ ಎಲ್ಲರೂ ಒಂದಿಗೆಲ್ಲ ಹೋಗಿರಲ್ಲ. ಮತ್ತು ಮಕ್ಕಳು ಅಷ್ಟು ಮಕ್ಕಳು ಇನ್ನೂ ಮಾತಾಡ್ತಾರೆ. ಇಂಜಿನ್ ICU ಇಬ್ಬರು ICU ಇದ್ದಾರೆ. ಅವನೋಗಿ ಮಾತಾಡ್ತಾರೆ, ಅವರು ಇಂಜಿನ್ ಶಾಕಲ್ಲಿದ್ದಾರೆ. ಅವ್ರು ಏನು ಹೇಳ್ತಾರೆ, ಹಿಂಗೆ ಸೈಡ್ ಕಟ್ಟಿದ್ದಾರೆ, ಹಿಂಗೆ ಮಕ್ಕಳಾಗಿದ್ದಾರೆ, ಅವ್ರು ಧೈರ್ಯ ತುಂಬಿದ್ದಾರೆ, ಮಕ್ಕಳು ಚೆನ್ನಾಗಿದ್ದಾರೆ, ಅದು ಆರಾಮಾಗ್ತಾರೆ. ಏನಾದರೂ ಅವನ ಇದರಿಂದ ಹೊರಗಡೆ ಶಾಕಿಂದ ಹೊರಗಡೆ ಬಂದು ಎಲ್ಲರೂ ಹೇಳಿದ್ದೆ. ಲೀಡರ್ಸ್ ಆಯಿತು, ಆಮೇಲೆ ಅವರು ಸ್ಕೂಲಲ್ಲಿ ಹೋಗಿ ಮಕ್ಕಳು ಆ ಪರಿಸ್ಥಿತಿ ನಮ್ಮಲ್ಲಿ ಬರೋದು ಬೇಡ. ದಯವಿಟ್ಟು ಜನ ತಮ್ಮಲ್ಲೆಲ್ಲ ಬಸ್ಗಳು ಎಲ್ಲ ಇದಾವೆ, ಎಲ್ಲ ಒಂದ್ಸರಿ ನಾಳೆ ಬೆಳಿಗ್ಗೆ ಹೋಗಿ ನಾವು ಕೇರ್ಫುಲ್ ಆಗಿರ್ಬೇಕಾಗ್ತದೆ. ಮತ್ತೊಂದು ದಿನ ನಾವು ಕೇರ್ ಆಗಿರ್ಬೇಕಾಗ್ತದೆ. ಆ ಕಾರಣದಿಂದ ಇಲ್ಲಿ ಜನ ಬಸ್ಗಳೆಲ್ಲನೇ ನೀವೆಲ್ಲ ರನ್ ಮಾಡ್ತಾ ಇದ್ರೆ ಬಸ್ಗಳನ್ನ ದಯವಿಟ್ಟು ಫಸ್ಟ್ ಫಿಟ್ನೆಸ್ ಸರ್ಟಿಫಿಕೇಟ್ ಇದೆ ಅಂತ ಚೆಕ್ ಮಾಡಿ. ನಾವೇನು ಮಾಡ್ತೀವಿ, ಇದೇ ಕೂಡ ಅಂತ ಹೇಳ್ತೀವಿ, ಲ್ಯಾಬ್ ತಗೊಂಡು ಫಿಟ್ನೆಸ್. ಎರಡನೇದು ಲೈಸೆನ್ಸ್ ಯಾವುದು ಎಲ್ಲ ಇನ್ಶೂರೆನ್ಸ್ ಮಟ್ಟ ಎಲ್ಲರೂ ಚೆಕಪ್ ಮಾಡ್ತಾರೆ. ಒಂದು ಫಿಟ್ನೆಸ್ ಇದೆಯಾ, ಇನ್ಶೂರೆನ್ಸ್. ನೆಕ್ಸ್ಟ್ ಡ್ರೈವರ್ ಹೆಂಗಿದ್ದಾನೆ, ಅವ್ನ ಕಂಡೀಷನ್ ಹೆಂಗಿದೆ, ಅವ್ನಿಗೆ ಕೂತ್ಕೊಂಡು ನೋಡೋದು. ಆಮೇಲೆ ಮಸ್ಟ್ ಆ್ಯಂಡ್ ಶುಡ್ ಅವ್ನಿಗೆ ಡ್ರೈವಿಂಗ್ ಲೈಸೆನ್ಸ್ ಇರಬೇಕು, ಡ್ರೈವಿಂಗ್ ಬ್ಯಾಡ್ಜ್ ಇರಬೇಕು. ಯಾಕಂದ್ರೆ ಅದು ಕೂಡ್ತಾರೆ ಹೆವಿ ವೆಹಿಕಲ್ ಇರ್ತಾರೆ, ಬರುತ್ತೆ ಬ್ಯಾಡ್ಜ್ ಬೇಕಾಗ್ತದೆ. ಅದಕ್ಕೆ ದಯವಿಟ್ಟು ಎಲ್ಲರೂ ಇನ್ನೊಂದ್ಸರಿ ನಿಮ್ಮಲ್ಲಿ ಎಷ್ಟು ಬಸ್ಗಳಿದಾವೆ, ಎಷ್ಟು ಡ್ರೈವರ್ಗಳಿದ್ದಾವೆ, ಅದೆಲ್ಲ ದಯವಿಟ್ಟು ನಾಳೆ ಬೆಳಗ್ಗೆ ಹೋದಾಗ ಎಲ್ಲರೂ ಸರಿಗಳೆಲ್ಲ ಫೈಲ್ ಬಂದು ತೆಗೆದು ಎಲ್ಲ ಚೆಕ್ ಮಾಡಿ. ಫಿಟ್ನೆಸ್ ಇದೆಯಾ, ಇಲ್ಲಂದ್ರೆ ಇಮಿಡಿಯೇಟ್ ಮಾಡ್ಕೊಳ್ಳಿ. ಇನ್ಶೂರೆನ್ಸ್ ಇದೆಯಾ, ಇಲ್ಲಂದ್ರೆ ಇಮಿಡಿಯೇಟ್ ಮಾಡ್ಕೊಳ್ಳಿ. ಆ್ಯಂಡ್ ಡ್ರೈವರ್ ಏನು ಮಾಡ್ತೀವಿ, ಸಡನ್ ಯಾರೋ ಅಂದ್ಬಿಟ್ಟು. ಅದ್ರ ಜೊತೆಗೆ ಪ್ರತಿಯೊಂದು ಬಸ್ಸಿಗೆ ಒಬ್ಬ ಹೆಲ್ಪರ್ ಇರಲೇಬೇಕು. ಯಾಕಂದ್ರೆ ಮಕ್ಕಳು ಚಿಕ್ಕ ಮಕ್ಕಳು ಇರ್ತವೆ, ಸಡನ್ ರೋಡ್ ಕ್ಲಿಯರ್ ಹೋಗ್ತವೆ, ಅಥವಾ ಹಕ್ಕಿ ಸಡನ್ ಓಡ್ ಹೋಗ್ತವೆ.
ಅದನ್ನೆಲ್ಲ ನೋಡ್ಬೇಕಾದ್ರೆ ಮಸ್ತ್ ಡಿಸ್ಕಷನ್ ಆಯ್ತು. ಅದ್ರ ಬಗ್ಗೆ ಭಾಳ ಜನ ಲೋಕಲೆಲ್ಲ ಮಾಡಿದ್ರು. ಇದೇ ಡಿಸ್ಕಷನ್ ಭಾಳ ಆಯಿತು. ಆ ಕಾರಣದಿಂದ ಫಸ್ಟ್ ಶಿವಮೊಗ್ಗ ಹೆಲ್ಪ್ ಇದನ್ನ ನೀವು ಬೇಸಿಕ್ಸ್ ಇರಲ್ಲ, ಇನ್ಶೂರೆನ್ಸು, ಡ್ರೈವಿಂಗ್ ಲೈಸೆನ್ಸು, ಫಿಟ್ನೆಸ್, ಆಮೇಲೆ ಡ್ರೈವರ್ಗಳಿಗೆ ಮನೆ ಬಂದರೆ ವೀಕ್ಲಿ ಅಥವಾ 15 ಡೇಸ್ ಬಂದರೆ ಮೀಟಿಂಗ್ ಮಾಡಿ ಅವ್ರಿಗೆ. ಸಿಂಧನೂರಿನಲ್ಲಿ ಎಲ್ಬಿಕೆ ಪದವಿ ಪೂರ್ವ ಮತ್ತು ನೋಬಲ್ ಪದವಿ ಮಹಾವಿದ್ಯಾಲಯದ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಿತು. ಎಲ್ಬಿಕೆ ಪದವಿ ಪೂರ್ವ ಮತ್ತು ನೋಬಲ್ ಪದವಿ ಮಹಾವಿದ್ಯಾಲಯದ ಸಾಂಸ್ಕೃತಿಕ ಕಾರ್ಯಕ್ರಮ. ಹೌದು, ನಗರದ ಟೌನ್ ಹಾಲ್ ಸಭಾಂಗಣದಲ್ಲಿ ಬಸವ ಚಾರಿಟೇಬಲ್ ಟ್ರಸ್ಟ್ ಹಾಗೂ ಶ್ರೀ ಮಾತೋಶ್ರೀ ಎಜುಕೇಷನ್ ಟ್ರಸ್ಟ್ ಅಡಿಯಲ್ಲಿ ಎಲ್ಬಿಕೆ ಪದವಿ ಪೂರ್ವ ಮತ್ತು ನೋಬಲ್ ಪದವಿ ಮಹಾವಿದ್ಯಾಲಯ ಸಿಂಧನೂರು ಪ್ರಥಮ ವರ್ಷದ ಪದವಿ ಪೂರ್ವ ಮತ್ತು ಪದವಿ ವಿದ್ಯಾರ್ಥಿಗಳ ಸ್ವಾಗತ ಮತ್ತು ಅಂತಿಮ ವರ್ಷದ ಪದವಿ ವಿದ್ಯಾರ್ಥಿಗಳ ಬೀಳ್ಕೊಡುಗೆ ಮತ್ತು ಶಿಕ್ಷಕರ ದಿನಾಚರಣೆಯ ಸಮಾರಂಭ ಹಮ್ಮಿಕೊಳ್ಳಲಾಗಿತ್ತು. ಈ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆಯನ್ನು ಮುದ್ದನಗೌಡ ಪೊಲೀಸ್ ಪಾಟೀಲ್, ಉದ್ಘಾಟಕರಾಗಿ ಡಾಕ್ಟರ್ ವೈಜನಾಥ ಸಗರಮಠ, ಶಂಭುಣಗೌಡ ತಿಡಿಗೋಳರವರು ವಹಿಸಿದ್ದರು. ಡಾಕ್ಟರ್ ವೈಜನಾಥ ಸಗರಮಠ ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಮಾತನಾಡಿ, ವಿದ್ಯಾರ್ಥಿಗಳಲ್ಲಿ ಶಿಸ್ತು, ಸಮಯ ಪ್ರಜ್ಞೆ ಮತ್ತು ಜೀವನದಲ್ಲಿ ಯಶಸ್ಸು ಗಳಿಸಲು ಆತ್ಮವಿಶ್ವಾಸ ಬಹಳ ಪ್ರಾಮುಖ್ಯವೆಂದು ವಿದ್ಯಾರ್ಥಿಗಳಿಗೆ ಕೆಲವು ನಿದರ್ಶನಗಳ ಮೂಲಕ ತಮ್ಮದೇ ಜೀವನದ ಕೆಲವೊಂದು ಅನುಭವದ ಘಟನೆಗಳನ್ನು ವಿವರಿಸಿ ಶುಭ ನುಡಿಗಳನ್ನಾಡಿದರು. ನಂತರ ಇದೇ ಕಾಲೇಜಿನಲ್ಲಿ ವಿದ್ಯಾಭ್ಯಾಸ ಮುಗಿಸಿ ಸರ್ಕಾರಿ ನೌಕರಿ ಪಡೆದ ವಿದ್ಯಾರ್ಥಿಗಳಾದ ಅಜಯ್ ಕುಮಾರ್, ಯಮನೂರ ವೀರಾಪುರ, ಸಿದ್ಧಲಿಂಗ ಕೋಟೆಕಲ್, ಸಾಯಿ ಕಿರಾನ್, ಜಲಾಲಿ ಅವರಿಗೆ ಸನ್ಮಾನಿಸಲಾಯಿತು. ಜೊತೆಗೆ ಪರೀಕ್ಷೆಯಲ್ಲಿ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ಕೂಡ ಸನ್ಮಾನಿಸಲಾಯಿತು. ಈ ಸಂದರ್ಭದಲ್ಲಿ ಆಡಳಿತ ಮಂಡಳಿ ಅಧ್ಯಕ್ಷ ಪರಶುರಾಮ್ ಮಲ್ಲಾಪುರ, ಅರುಣ್ ಕುಮಾರ್ ಬೇರಿಗೆ, ಅಶೋಕ್ ಬೆನ್ನೂರು, ಐಶ್ವರ್ಯ ದಲವಾಯಿ, ಅನಂತರಾಜು ಮಾಡಸಿರವಾರ, ಕೆಇಬಿ ರಿಟೇಕ್, ಅನಂತರಾಜು ಮಾಡಸಿರವಾರ, ಕೆಇಬಿ ಕಾಲೇಜಿನ ಉಪನ್ಯಾಸಕರು, ಸಿಬ್ಬಂದಿ ವರ್ಗದವರು ಹಾಗೂ ವಿದ್ಯಾರ್ಥಿಗಳು ಭಾಗವಹಿಸಿದ್ದರು. ವೆಂಕಟೇಶ ನಾಯಕ, NKST4 ನ್ಯೂಸ್, ಸಿಂಧನೂರು. ನಿಮಗೆಲ್ಲ ಇದೆ, ಅದನ್ನ ತೆಗಿತಕ್ಕಂಥ ಕೆಲಸ ಮಾತ್ರ ಇವತ್ತಾಗಬೇಕಾಗಿದೆ. ಬಹಳಷ್ಟು ವರ್ಷಗಳಿಂದ ಅಂತ ಶಿಕ್ಷಣವನ್ನು ನೀವು ಪಡಿತಿದ್ರಿ. ಹಾಗಿದ್ರೆ ಯಶಸ್ವಿ ವ್ಯಕ್ತಿಗಳಾಗಬೇಕು, ಸಮಾಜ ಒಳ್ಳೆಯ ಅಕ್ಕ ತಂಗಿಯರಾಗಬೇಕು, ಒಳ್ಳೆಯ ಸೊಸೆಯಂದರಾಗಬೇಕು, ಒಳ್ಳೆಯ ಅಳಿಯಂದರಾಗಬೇಕು. ಬಾಯ್ಸ್, ಶಿಸ್ತಿನ ಗೌರವ ತಲೆಗೆ ಬರೋದು ನೋಡಿ. Focus and discipline, these two are the major important factors to achieve everything. Because you have a chartered accountant, ಇದರಿಂದ ಆಚೆ ಇರಬಾರ್ದು, ಇದು ಬೇಕು. ಹಾಗಿದ್ರೆ ನೀವು ಯಶಸ್ಸು ಪಡಿಲೇಬೇಕು ಅಂತಿದ್ರೆ ಏನಿರ್ಬೇಕಂತ ಹೇಳಿದ್ರೆ ನಿರಂತರವಾಗಿರ್ತಕ್ಕಂಥ ಸತತ ಪ್ರಯತ್ನ ನಿಮ್ಮಲ್ಲಿ ಬೇಕು. ಯಾರೋ 3 ವಿದ್ಯಾರ್ಥಿಗಳು ಈ ಕಾಲೇಜಿನಲ್ಲಿ ನಡೆಯುವ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಸತತವಾಗಿದ್ದು 3 ಆರ್ಡರ್ಸ್ ತಗೊಂಡಿದ್ದಾರೆ ಅಂತ ಹೇಳಿದ್ರು. ಅವರು ಬೇರೆ ಯಾರು ಅಲ್ಲ, ನೀವು ಬೇರೆ ಯಾರು ಅಲ್ಲ. ಸಚಿನ್ ತೆಂಡೂಲ್ಕರ್. ಲಕ್ಷ್ಮೇಶ್ವರದಲ್ಲಿ ಸಂಭ್ರಮದೊಂದಿಗೆ ಗೌರಿ ಗಣೇಶ ಹಬ್ಬ ಆಚರಣೆ. ಸಂಭ್ರಮದೊಂದಿಗೆ ಗೌರಿ ಗಣೇಶ ಹಬ್ಬ ಆಚರಣೆ. ಹೌದು, ಗೌರಿ ಗಣೇಶ ಹಬ್ಬವೆಂದರೆ ಎಲ್ಲಿಲ್ಲದ ಸಂಭ್ರಮ. ಅದರಲ್ಲಿಯೂ ಸಾರ್ವಜನಿಕ ಸಂಘಟನೆಗಳ ಮುಖಾಂತರ ಪ್ರತಿಷ್ಠಾಪನೆಗೊಳ್ಳುವ ಗಣೇಶ ಮೂರ್ತಿಯ ಸಡಗರ ಸಂಭ್ರಮ. ಅದರಂತೆ ಎಲ್ಲ ಭಕ್ತರ ಮನೆಯಲ್ಲಿಯೂ ಸಹ ವೈಭವದೊಂದಿಗೆ ಗಣಪತಿ ಪ್ರತಿಷ್ಠಾಪನೆ ಮಹಾಪೂಜೆ ನಡೆಯುತ್ತಿರುವುದು ಕಂಡುಬಂದವು. ರಾಜ್ಯದಲ್ಲಿ ಈ ಸಾರಿ ಮುಂಗಾರು ಮಳೆ ಉತ್ತಮವಾಗಿರುವುದರಿಂದ ಎಲ್ಲ ಭಕ್ತರ ಮನೆಯಲ್ಲಿಯೂ ಗೌರಿ ಗಣೇಶನ ಹಬ್ಬ ಸಡಗರ ಮನೆ ಮಾಡಿದೆ. ಅದರಂತೆ ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ಪಟ್ಟಣ ಸೇರಿದಂತೆ ಸುತ್ತಮುತ್ತಲಿನ ಗ್ರಾಮಗಳಲ್ಲಿಯೂ ಗೌರಿ ಗಣೇಶ ಹಬ್ಬವನ್ನು ಶ್ರದ್ಧಾ ಭಕ್ತಿಯಿಂದ ಸಡಗರದೊಂದಿಗೆ ಗಣೇಶನನ್ನು ತಂದು ತಮ್ಮ ತಮ್ಮ ಮನೆಗಳಲ್ಲಿ ವಿಶೇಷ ಪೂಜೆ ಸಲ್ಲಿಸುತ್ತಿರುವುದು ಕಂಡುಬಂದವು. ವೀರಣ್ಣ ಹಣಪಾದ್, NKST4 ನ್ಯೂಸ್, ಲಕ್ಷ್ಮೇಶ್ವರ. ಜಯ ಶಂಕರ ಜಯ ಶಂಕರ ಲಿಂಗ ಜಯ ಜಯ ಲಿಂಗ ಜಯ 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 ಶಂಕರ ಜಯ ಶಂಕರ ಲಿಂಗ ಜಯ ಜಯ ಲಿಂಗ ಜಯ 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 ಗಣೇಶ ಲಿಂಗ ಜಯ ಜಯ ಲಿಂಗ ಜಯ 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 ಗಣೇಶ ಲಿಂಗ ಜಯ ಜಯ ಲಿಂಗ ಜಯ ಜಯ ಇಷ್ಟಲಿಂಗ ಇಷ್ಟಿ ತಾಪ ಮೋಕ್ಷದಾಯಕ ಮಹೇಶ ಪಾವನ ಇಷ್ಟಲಿಂಗ ಇಷ್ಟಿ ತಾಪ ಮೋಕ್ಷದಾಯಕ ಮಹೇಶ ಪಾವನ
ಜಯ ಶಂಕರ ಲಿಂಗ ಜಯ ಜಯ ಲಿಂಗ ಜಯ 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 ಗಣೇಶ ಲಿಂಗ ಜಯ ಜಯ ಲಿಂಗ ಜಯ ಜಯ ಪ್ರಾಣಲಿಂಗ ಪಾಪ ಬಂದ ಪಾರ್ವತಿ ಪ್ರಿಯ ಪಾಯಿ ಪರಶಿವ ಪ್ರಾಣಲಿಂಗ ಪಾಪ ಬಂದ ಪಾರ್ವತಿ ಪ್ರಿಯ ಪಾಯಿ ಪರಶಿವ ಜಯ ಶಂಕರ ಲಿಂಗ ಜಯ ಜಯ ಲಿಂಗ ಜಯ ಜಯ ಭಾವಲಿಂಗ ಬಹುಲಿಂಗ ಭಕ್ತ ಬಾಲಕ ಬಜಾರಿ ಭವಹರ ಭಾವಲಿಂಗ ಬಹುಲಿಂಗ ಭಕ್ತ ಬಾಲಕ ಬಜಾರಿ ಭವಹರ ಜಯ ಶಂಕರ ಲಿಂಗ ಜಯ ಜಯ ಲಿಂಗ ಜಯ 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 ಗಣೇಶ ಲಿಂಗ ಜಯ ಜಯ ಲಿಂಗ ಜಯ ಜಯ ಯೋಗಿ ಕುಮಾರನೇ ವೀರ ಸಮಯ ಸರ ಗೌರವ ತೋರಿದ ಮೇಘನೆ ಭಾಗ್ಯವಾನುಂಡ ಪಂಡಿತಾನೆ ಜಯ ಜಯ ಗೌರ ಮಂಗಲಂ ಯೋಗಿ ಕುಮಾರನೇ ಮಾನಸಮರಣೆ ಜಯ ಜಯ ಗೌರ ಮಂಗಲಂ ಯೋಗ ಮಹಿತ ವರ್ಗ ತ್ಯಾಗವ ಬೋಧಿಸಿ ಮೇಘನೆ ಭಾಗ್ಯವಾನುಂಡ ಪಂಡಿತನೇ ಜಯ ಜಯ ಗುರು ಮಂಗಲಂ ಯೋಗಿ ಕುಮಾರನೇ ಮಾನಸಮರಣೆ ಗುರುಲಿಂಗ ಜಂಗಮ ಸಂಗಮಾನಂದದಿ ಪಿಂಗಿತ ಜಂಗಮ ಲಿಂಗ ಮಂಗಲನೇ ಜಯ ಜಯ ಗುರು ಮಂಗಲಂ ಯೋಗಿ ಕುಮಾರನೇ ಮಾನಸಮರಣೆ ಜಯ ಜಯ ಗುರು ಮಂಗಲಂ ಜಯ ಜಯ ಗುರು ಜಯ ಜಯ ಗುರು ಮಂಗಲಂ ಓಂ ತಚ್ಚಯೋರಾರುಣೇಮಹಿ ಗಾತುಂ ನಿಗ್ನಾಯ ಗಾತುಂ ನಿಗ್ಧಪುರಹೇ ಧೈರ್ಯೇ ಸುಸ್ಥಿರಸ್ತರಃ ಸ್ವಸ್ತಿಮಾರ್ಚಕ್ರಃ ಯಜ್ಞೇನ ವೈನುತ ದೇವಸ್ಥಾನ ಧರ್ಮಾನೇ ಪ್ರಥಮಾನ್ಯಾಸನ್ನ ದೇಹನಾಕ ಮಹಿಮಾಲಯತ್ರ ಪೂರ್ವೇ ಸಾಧ್ಯಾಸುರದೇವಃ ತಚ್ಚಯೋರಾರುಣೇಮಹಿ ಗಾತುಂ ನಿಗ್ನಾಯ ಗಾತುಂ ನಿಗ್ಧಪುರಹೇ ಧೈರ್ಯೇ ಸುಸ್ಥಿರಸ್ತರಃ ಸ್ವಸ್ತಿಮಾರ್ಚಕ್ರಃ ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರುದೇವ सर्वकार्येषु सर्वदा ओम नमस्ते अस्तु भगवान विश्वेश्वराय महादेवाय त्रयंबकाधिपति कालाय कालविरुद्धाय नीलकंठाय मृत्युंजयाय सर्वेश्वराय सदाशिवाय शंकराय श्रीमन्महादेवाय नमः यशो नाम रूपाभ्यं या देवी सर्वमंगलं तयो सुंदरात्म साम सर्वतो जयमंगलं जय नमः पार्वतीपति शिवाय महादेव जगद्गुरु पंचाचरमराज की प्रसन्न विजयगंगाधर शिवा चरमराज की दयालु पार्वती परमेश्वर माता की विघ्नेश्वर माता की गौरीपुत्र माता की सांब जय नमः पार्वती महादेव। ಲಕ್ಷ್ಮೇಶ್ವರದಲ್ಲಿ ಸ್ವಚ್ಛತೆ ಕೈಗೊಳ್ಳದ ಪುರಸಭೆ ವಿರುದ್ಧ 1ನೇ ವಾರ್ಡಿನ ವಡ್ಡರ ಓಣಿಯ ನಿವಾಸಿಗಳ ಆಕ್ರೋಶ. ಸ್ವಚ್ಛತೆ ಕೈಗೊಳ್ಳದ ಪುರಸಭೆ ವಿರುದ್ಧ 1ನೇ ವಾರ್ಡ್ನ ವಡ್ಡರ ಓಣಿಯ ನಿವಾಸಿಗಳ ಆಕ್ರೋಶ. ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ತಾಲೂಕು ಕೇಂದ್ರವಾದರೂ ಪಟ್ಟಣದಲ್ಲಿ ಸ್ವಚ್ಛತೆಗೆ ಆದ್ಯತೆ ನೀಡುವಲ್ಲಿ ಪುರಸಭೆ ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸುತ್ತಿದ್ದಾರೆ ಎಂದು ಪಟ್ಟಣದ 1ನೇ ವಾರ್ಡ್ನ ವ್ಯಾಪ್ತಿಯಲ್ಲಿ ಬರುವ ವಡ್ಡರ ಓಣಿಯ ನಿವಾಸಿಗಳು ಪುರಸಭೆ ಅಧಿಕಾರಿಗಳ ವಿರುದ್ಧ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಕಳೆದ 15 ದಿನಗಳಿಂದ ಸ್ವಚ್ಛತೆ ಮಾಡಿ ನಾವು ಇಲ್ಲಿ ಸಾರ್ವಜನಿಕ ಗಣಪತಿಯನ್ನ ಪ್ರತಿಷ್ಠಾಪನೆ ಮಾಡುತ್ತೇವೆ ಎಂದು ವಾರ್ಡಿನ ಸದಸ್ಯರಿಗೆ ಮತ್ತು ಪುರಸಭೆಯ ಮುಖ್ಯಾಧಿಕಾರಿಗಳಿಗೆ ತಿಳಿಸಿದ್ರು ಸಹ ವಾರ್ಡ್ ಅನ್ನ ಸ್ವಚ್ಛತೆ ಕೈಗೊಂಡಿಲ್ಲ. ಫೋನ್ ಮಾಡಿದ್ರೆ ಫೋನ್ ರಿಸೀವ್ ಮಾಡುತ್ತಿಲ್ಲ. ಇದು ಬರೀ ನಮ್ಮ ಒಂದು ವಾರ್ಡ್ನ ಸಮಸ್ಯೆ ಮಾತ್ರವಲ್ಲ, ವಾರ್ಡ್ಗಳಲ್ಲಿಯೂ ಕೂಡ ಎಲ್ಲಾ ವಾರ್ಡ್ನಲ್ಲಿಯೂ ಸಹ ಇದೇ ಸಮಸ್ಯೆ ಆಗಿದೆ. ಇದು ಇದೇ ರೀತಿ ಮುಂದುವರೆದೇ ಪುರಸಭೆ ಮುಂದೆ ಪ್ರತಿಭಟನೆ ಕೈಗೊಳ್ಳಲಾಗುತ್ತದೆ ಎಂದು 1ನೇ ವಾರ್ಡ್ನ ವ್ಯಾಪ್ತಿಯಲ್ಲಿ ಬರುವ ವಡ್ಡರ ಓಣಿಯ ನಿವಾಸಿಗಳಾದ ಮಂಜುನಾಥ್ ಮುಸ್ರಪ್ಪನವರ್, ಗಣೇಶ್ ಉಮ್ಮಚ್ಗಿ, ನಾಗರಾಜ್ ಹಮ್ಮಿಗಿ, ಮಂಜುನಾಥ್ ಬಸಾಪುರ್ ಸೇರಿದಂತೆ ವಡ್ಡರ ಓಣಿಯ ನಿವಾಸಿಗಳು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ವೀರಣ್ಣ ಹಡಪದ್, NKS TV4 ನ್ಯೂಸ್, ಲಕ್ಷ್ಮೇಶ್ವರ. ನಾವು 1ನೇ ವಾರ್ಡ್ನವರು 15 ಅಂತ ಹೇಳಿ ಯಾವ ಅಧಿಕಾರಿಗಳು ಕ್ರಮ ತಗೋತಾ ಇಲ್ಲ. ನಮ್ಮ ಮೆಂಬರ್ ಹೇಳಿದ್ವಿ ಯಾವ 23 ವಾರ್ಡ್ಗಳಲ್ಲಿ ಬಹಳ ಕಸ ಬಿಡುತ್ತೆ. ಇದ್ರ ಬಗ್ಗೆ ಯಾರು ಅಧಿಕಾರಿಗಳು ತಗೊಳ್ತಾ ಇಲ್ಲ. ಮುಂದಿನ ದಿನಗಳು ಏನಂತೆ ನಾವು ಹೆಚ್ಚಿನ ಕ್ರಮ ಅಂತ ತಗೊಂತೀವಿ. ಇದ್ರ ಬಗ್ಗೆ ಪಕ್ಷದ ಮೇಲೆ ಅಂತ ಅಧಿಕಾರಿಗಳು ಅಂತ ಎಲ್ಲರ ಮೇಲೆ ತಗೊಂತೀವಿ. ಈಗ 15 ರಾತ್ರಿ ನಾನು ಹೇಳಿ ಎಲ್ಲರಿಗೂ ಹೇಳಿ ಅಧಿಕಾರಿಗಳು ಯಾರು ತಲೆ ಕೆಡ್ಸಂತ ಇಲ್ಲ. ಗಣಪ ಇಡಕ್ಕೆ 15 ಮುಂದಿರ್ತಾರೆ ಹೇಳ್ಯಾರ, ಯಾರು ತಲೆನೇ ಕೆಡ್ಸಂತ ಇಲ್ಲ. ಇದ್ರ ಬಗ್ಗೆ ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ಹುಣಸಗಿಯ ಪಟ್ಟಣ ಪಂಚಾಯತ್ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಸ್ಥಾನ
ಅವಿರೋಧವಾಗಿ ಆಯ್ಕೆ. ಹುಣಸಗಿ ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನ ವಿರೋಧ ಆಯ್ಕೆ. ಅಧ್ಯಕ್ಷರಾಗಿ ತಿಪ್ಪಣ್ಣ ನಾಯಕ ರಾಠೋಡ್, ಉಪಾಧ್ಯಕ್ಷರಾಗಿ ಶಾಂತಪ್ಪ ಮಲಕಲನಿನ್ನಿ ಆಯ್ಕೆ. ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಸ್ಥಾನದ ಚುನಾವಣೆಯು ಜನಪ್ರಿಯ ಶಾಸಕರಾದ ರಾಜಾ ವೇಣುಗೋಪಾಲ್ ನಾಯಕ್ ಅವರ ನೇತೃತ್ವದಲ್ಲಿ ಜರುಗಿತು. ಅಧ್ಯಕ್ಷ ಸ್ಥಾನಕ್ಕೆ ತಿಪ್ಪಣ್ಣ ನಾಯಕ, ಹನುಮ ನಾಯಕ ರಾಠೋಡ್, ಉಪಾಧ್ಯಕ್ಷ ಸ್ಥಾನಕ್ಕೆ ಶಾಂತಪ್ಪ ನಂದಪ್ಪ ಮಲಗಲದಿನ್ನಿ ಅವರು ನಾಮಿನೇಷನ್ ಮಾಡಿದರು. ಹೀಗಾಗಿ ಇಬ್ಬರೇ ನಾಮಿನೇಷನ್ ಮಾಡಿದ ಪ್ರಯುಕ್ತ ಇಬ್ಬರನ್ನೇ ಅವಿರೋಧವಾಗಿ ಆಯ್ಕೆ ಮಾಡಲಾಯಿತು. ತಹಸೀಲ್ದಾರ್ ಬಸಲಿಂಗಪ್ಪ ನಾಯ್ಕೋಡಿ ಅವರು ಚುನಾವಣಾಧಿಕಾರಿಗಳಾಗಿ ಕರ್ತವ್ಯ ನಿರ್ವಹಿಸಿದರು. ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಸಿದ್ದರಾಮೇಶ್ವರ ಅವರು ನೂತನವಾಗಿ ಆಯ್ಕೆಯಾದ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರಿಗೆ ಹಾಗೂ ಶಾಸಕರು ಮತ್ತು ತಾಲೂಕಾ ದಂಡಾಧಿಕಾರಿಗಳಿಗೆ ಹಾಗೂ ಹೂಗುಚ್ಛ ನೀಡಿ ಸನ್ಮಾನಿಸಿ ಸ್ವಾಗತಿಸಿದರು. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡರುಗಳಾದ ನಾಗಣ್ಣ ಸಾಹುಕಾರ್ ದಂಡಿನ್, ಕೆಪಿಸಿಸಿ ಸದಸ್ಯ ಸೈದಣ್ಣ ಮಲಕಲದಿನಿ, ಹುಣಸಗಿ ಬ್ಲಾಕ್ ಅಧ್ಯಕ್ಷ ಚಂದ್ರಶೇಖರ್ ದಂಡಿನ್, ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಸಿದ್ದರಾಮಪ್ಪ ಮುದ್ಗಲ್, ಶರಣು ದಂಡಿನ್, ಪ್ರಚಾರ ಸಮಿತಿ ಅಧ್ಯಕ್ಷ ಸಿದ್ದು ರೇವಡಿ ಸೇರಿದಂತೆ ಪಟ್ಟಣ ಪಂಚಾಯಿತಿ ನೂತನ ಸದಸ್ಯರು ಹಾಗೂ ಕಾಂಗ್ರೆಸ್ ಪಕ್ಷದ ಮುಖಂಡರು ಹಾಗೂ ಕಾರ್ಯಕರ್ತರು ಭಾಗವಹಿಸಿದ್ರು. ಕ್ಯಾಮರಾಮನ್ ಲಾಲ್ ಸಿಂಗ್ ರಾಠೋಡ್ ಜೊತೆ ಶಿವು ರಾಠೋಡ್, ಎನ್ಕೆಎಸ್ ಟಿವಿ4 ನ್ಯೂಸ್, ಹುಣಸಗಿ. ಹುಣಸಗಿ ತಾಲೂಕಿನ ಬೈಲಕುಂಟಿ ಗ್ರಾಮ ಪಂಚಾಯಿತಿಯ ಗ್ರಾಮ ಸಭೆ, ಗ್ರಾಮಸ್ಥರಿಂದ ಬಹಿಷ್ಕಾರ. ಯಾದಗಿರಿ ಜಿಲ್ಲೆಯ ಹುಣಸಗಿ ತಾಲೂಕಿನ ಬೈಲಕುಂಟಿ ಗ್ರಾಮ ಪಂಚಾಯಿತಿಯ ಗ್ರಾಮಸಭೆ, ಗ್ರಾಮಸ್ಥರಿಂದ ಬಹಿಷ್ಕಾರ. ಹುಣಸಗಿ ತಾಲೂಕಿನ ಸಮೀಪದ ಗ್ರಾಮವಾದ ಬೈಲಕುಂಟಿಯಲ್ಲಿ ಇಂದು ಲೆಕ್ಕ ಪರಿಶೋಧನಾ ಗ್ರಾಮ ಸಭೆಯು ಆಂಜನೇಯ ದೇವಸ್ಥಾನದ ಆವರಣದಲ್ಲಿ ಜರುಗಿತು. 2023ರಿಂದ 2024 ಸಾಲಿನ ನರೇಗಾ ಕಾಮಗಾರಿಯ ಲೆಕ್ಕ ಪರಿಶೋಧನೆಯ ಬಗ್ಗೆ ಸಂಪೂರ್ಣ ಮಾಹಿತಿ ನೀಡುವ ಒಂದು ಸಭೆ ಇದಾಗಿತ್ತು. ಈ ಸಭೆಯಲ್ಲಿ ನರೇಗಾದಲ್ಲಿ ಕಾಮಗಾರಿಯ ಬಗ್ಗೆ ವಿವರಿಸಿದಂತೆ ಜನರ ಆಕ್ರೋಶ ಮುಗಿಲು ಮುಟ್ಟಿದಂತಾಗಿತ್ತು. ಕಾಮಗಾರಿ ನಡೆದಿಲ್ಲ, ವಿವರಗಳು ವಿವರಿಸದಂತೆ ಎಲ್ಲಿ ಯಾರು ಮಾಡಿದ್ದಾರೆ, ಸುಳ್ಳು ದಾಖಲೆ ಯಾಕೆ ಸೃಷ್ಟಿಸಿರ ಎಂದು ಗ್ರಾಮ ಸಭೆಯ ವ್ಯವಸ್ಥಾಪಕ ಸೈತನಗೌಡರಿಗೆ ಜನರು ಕೇಳಿದರು. ಅದಕ್ಕೆ ಅವರು ನಡೆದಿದ್ರೆ ನಡೆದಿದೆ, ಇಲ್ಲವಾದಲ್ಲಿ ಇಲ್ಲ ಎಂದು ಮಾತಾಡ್ತೀವಿ ಎಂದರು. ಮತ್ತೆ ಸಭೆಯ ವಿವರ ವಿವರಿಸುತ್ತಿರುವುದನ್ನ ಕಂಡು ಸ್ವಲ್ಪ ನಿಂತುಕೊಳ್ಳಿ ಸ್ವಾಮಿ, ನೀವು ಹೇಳಿರುವ ಕಾಮಗಾರಿಗಳಲ್ಲಿ ಮೋಸ ನಡೆದಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಹಾಗೆ ಲೆಕ್ಕ ಪರಿಶೋಧಕರು ನೋಡಲ್ ಆಫೀಸರ್ ಆಗಿರುವ ಶ್ರುತಿ ಸಮಾಜ ಕಲ್ಯಾಣಾಧಿಕಾರಿ ಅವರಿಗೂ ಮಾಹಿತಿ ನೀಡಿದ್ದು ಗ್ರಾಮ ಸಭೆ ನಡೆಸುತ್ತಾರೆ ಸದನಗೌಡ. ಇದೆಂತ ವಿಚಿತ್ರ ಅನಿಸುತ್ತಿದೆ. ಸರ್ಕಾರದ ನಿಯಮಗಳನ್ನ ಗಾಳಿಗೆ ತೂರಿರುವ ಸಿದ್ದನಗೌಡರಿಗೆ ಪಿಡಿಒ ಸಾತಾಗಿದ್ದಾರೆ. ಹೀಗಾದ್ರೆ ಅಮಾಯಕರು ಕೂಲಿ ಕಾರ್ಮಿಕರ ಜೀವನ ಹೇಗೆ ನೀವೇ ಹೇಳಿ, ತಾಲೂಕು ಪಂಚಾಯಿತಿ ಇಒ ಸಾಹೇಬ್ರೆ ಎಂದು ಪ್ರಶ್ನಿಸಿದರು. ಹಾಗೆ ನರೇಗಾದಲ್ಲಿ ಕೆಲಸ ಮಾಡುತ್ತಿದ್ದ ಬಂಜಾರ ಸಮಾಜ ಜನರನ್ನ ಸ್ವಯಂ ಸೋಮಶೇಖರ ಸಿಂಪಿ ಅವರೇ ಹೋಗಿ ಕೆಲಸ ಮಾಡುತ್ತಿದ್ದ ಕಾರ್ಮಿಕರನ್ನ ನರೇಗಾ ಕೆಲಸವನ್ನ ಬಿಡಿಸಿ ಕರೆದುಕೊಂಡು ಬಂದಿದ್ದಾರೆ. ಅಲ್ಲಿನ ಮಹಿಳೆಯರು ವರದಿಗಾರರಿಗೆ ತಿಳಿಸಿದ್ದಾರೆ. ರಾಜವಾಡ ತಂಡದ ನರೇಗಾ ಕಾರ್ಮಿಕರನ್ನ ಟ್ರ್ಯಾಕ್ಟರ್ನಲ್ಲಿ ಸರಿಸುಮಾರು 30 ಜನರನ್ನ ಸ್ವಯಂ ಪಿಡಿಒ ಸೋಮಶೇಖರ ಸಿಂಪಿ ಅವರೇ ಕರೆದುಕೊಂಡು ಬಂದಿರುವ ಘಟನೆ ಕಂಡು ಬಂದಿದೆ. ಹಾಗೆ ಟ್ರ್ಯಾಕ್ಟರ್ನಲ್ಲಿ ಅವರ ನರೇಗಾ ಕೆಲಸದ ಸಾಮಾನಿನ ಸಮೇತ ಬಂದಿದ್ರು. ಸರ್ಕಾರದ ಕೆಲಸ ದೇವರ ಕೆಲಸ ಎಂದು ಹೇಳುತ್ತಾರೆ. ಆದರೆ ತಮ್ಮ ತಪ್ಪು ಮುಚ್ಚಲು ಸಿದ್ದನಗೌಡರು ಮಾತುಗಳನ್ನ ಕೇಳಿ ನರೇಗಾದ ಕೆಲಸ ಮಾಡುತ್ತಿರುವವರನ್ನ ಗ್ರಾಮ ಸಭೆಗೆ ಕರೆದಿದ್ದಾರೆ. ಬೈಲಕುಂಟಿ ಸೋಮಶೇಖರ ಸಿಂಪೇರವರ ಮನಸ್ಸೋ ಇಚ್ಛೆಯಿಂದ ಕೆಲಸಗಾರರನ್ನ ಸಭೆಗೆ ಕರೆದು ಎಷ್ಟರ ಮಟ್ಟಿಗೆ ಸರಿ. ಇದರ ಜೊತೆಯಲ್ಲಿ ಗ್ರಾಮ ಸಭೆಯ ನೋಡಲ್ ಆಫೀಸರ್ ಆಗಿ ಸ್ಮೃತಿ ಮೇಡಂ, ಸಮಾಜ ಕಲ್ಯಾಣಾಧಿಕಾರಿ ಬರಬೇಕಿತ್ತು. ಆದ್ರೆ ಅವರಿಗಿದೆ ಗಮನಕ್ಕೆ ಇಲ್ಲವೆಂದು ಸಭೆಯನ್ನ ಸಿದ್ದನಗೌಡ ನಡೆಸುತ್ತಾರೆ. ಅಂದ್ರೆ ಸರ್ಕಾರ ನಿಯಮಗಳು ಎಷ್ಟರ ಮಟ್ಟಿಗೆ ಪಾಲಿಸುತ್ತಾರೆ ಎಂದು ತಿಳಿದುಕೊಳ್ಳುವಂತಾಗಿದೆ. ಹಾಗೆಯೇ ಗ್ರಾಮ ಸಭೆಗೆ ಯಾಕೆ ಬಂದಿಲ್ಲ ಅಂತ ನಮ್ಮ ವರದಿಗಾರರು ಕೇಳಿದ್ರೆ ನಮ್ಮ ಗಮನಕ್ಕೆ ಬಂದಿಲ್ಲ, ಯಾಕೆ ಬಂದಿಲ್ಲ ಅಂತ ಗೊತ್ತಿಲ್ಲ ಎಂದು ಬೇಜವಾಬ್ದಾರಿ ಉತ್ತರ ನೀಡುತ್ತಾರೆ. ಅವರ ಅನುಪಸ್ಥಿತಿಯಲ್ಲಿ ಒಬ್ಬ ಅಧ್ಯಕ್ಷರನ್ನ ಗುಂಡಪ್ಪ ಬಂಡಿ ನೇಮಕ ಮಾಡಿ ಗ್ರಾಮ ಸಭೆ ಮಾಡುತ್ತಾರೆ ಮತ್ತು ಸಾಮಾಜಿಕ ಪರಿಶೋಧನಾ ಕಾರ್ಯಕ್ರಮ ವ್ಯವಸ್ಥಾಪಕರು ಹುಣಸಗಿ ತಾಲೂಕು ಸಿದ್ದನಗೌಡರು ಸಭೆ ನಡೆಸುತ್ತಾರೆ. ಜನರು ಗ್ರಾಮ ಪಂಚಾಯಿತಿಯಲ್ಲಿ ಮಾಡಿರುವ ಕಾಮಗಾರಿ ಯಾವುದು ಸರಿಯಾಗಿ ಮಾಡಿಲ್ಲ, ನೀವು ಹೇಗೆ ಸುಳ್ಳು ದಾಖಲೆಗಳನ್ನ ಸೃಷ್ಟಿಸಿರಾ ಎಂದು ಗ್ರಾಮಸ್ಥರು ಕೇಳುತ್ತಾರೆ. ಹಾಗೂ ಗ್ರಾಮ ಸಭೆಯನ್ನ ಬಹಿಷ್ಕಾರ ಮಾಡುತ್ತಾರೆ ಮತ್ತು ಜನರ ಸಭೆ ಮುಂದೂಡಲು ಸೂಚಿಸಿದರು. ಅಧಿಕಾರಿಗಳು ಒಪ್ಪಲಿಲ್ಲ. ಹಾಗೆ ಮೇಲಾಧಿಕಾರಿ ತಿಳಿಸುವುದಾಗಿ ಸಾಮಾಜಿಕ ಪರಿಶೋಧನಾ ಕಾರ್ಯಕ್ರಮ ವ್ಯವಸ್ಥಾಪಕರು ಹುಣಸಗಿ ತಾಲೂಕು ಸಿದ್ದನಗೌಡರು ಅವರು ಇದೇ ಸಂದರ್ಭದಲ್ಲಿ ಯಮನಪ್ಪ ಮಾರಾಳ್ ಬಾವಿ, ಗುಂಡಪ್ಪ ಬಂದಿ, ಆದಿವ್ಯಪ್ಪ ಬಂಗಿ, ನಿಜಲಿಂಗಪ್ಪ ಬಂಡಿ, ಡಾಕ್ಟರ್ ಯಮನಪ್ಪ, ಬಸವರಾಜ್ ಬಿರಾದಾರ್ ಸೇರಿದಂತೆ ಇನ್ನು ಅನೇಕರು ಉಪಸ್ಥಿತರಿದ್ದರು. ಕ್ಯಾಮರಾಮನ್ ಲಾಲ್ ಸಿಂಗ್ ರಾಠೋಡ್ ಜೊತೆ ಶಿವು ರಾಥೋಡ್, ಎನ್ಕೆಎಸ್ ಟಿವಿ4 ನ್ಯೂಸ್, ಯಾದಗಿರಿ. ಜಾಸ್ತಿ ವರ್ಕ್ಗಳು ಏನಾದ್ರು MLA MP ಫೋನ್ ಮಾಡ್ಕೊಂತ ಹೇಳಿದ್ರ ನಾವ್ ಯಾಕೆ ಮಾಡಿಸ್ತೀವಿ ಅಂತಂದ್ರ ಈಗ ಗೃಹ ಯೋಜನೆ ಮಾಡ್ತಾರಲ್ರಿ, ಪ್ಲಾನ್ ಮಾಡೋ ಟೈಮ್ನಾಗ ಈ ತರ ಸಾರ್ವಜನಿಕ ನಮ್ಮೂರ್ ಬಂದ್ ನಮ್ಮೂರ ಮಾಡ್ಕೊಂಡು ಹೋಗ್ಬೇಕು. ಎಲ್ಲೇನು ಕುಂತು ಪ್ಲಾನ್ ಮಾಡಿದಾಗ ನಾವ್ ಯಾರ ಕೈಲಿ ಸಮಯ ಯಾರ ಅಧಿಕಾರಿಗಳು ಎಲ್ಲರೂ ಇನ್ವಾಲ್ವ್ ಇರ್ತಾರೆ. ಮತ್ತೆ ಅಂತ ಆ ಟೈಮ್ನಾಗ ನಮ್ಗೆ ಯಾರು ಬೇಕಿರ್ತ ಅವ್ರ ಕೈಲಿ ಇಳಿಸಿರ್ತೀವಿ ಅಷ್ಟೇ, ಮತ್ತೇನಿಲ್ಲ.
ಈಗ ನರೇಗಾ ಪ್ಲಾನ್ ಮಾಡಬೇಕಾದ್ರೆ ಜನರಿಗೆ ಕ್ಲಿಯರ್ ಆಗಿ ಸರ್, ನೀವು ಮೀಡಿಯಾದಲ್ಲಿ ಇದ್ರಿ, ನಿಮ್ಗೆ ಅದ್ರ ಬಗ್ಗೆ ನಾಲೆಜ್ ಇದೆ ನಾನು ಕೇಳ್ತಾ ಇದ್ದೀನಿ. ಪ್ಲಾನ್ ಮಾಡ್ಬೇಕಾದ್ರೆ ಯಾರು ಇರ್ತಾರೆ ಫಸ್ಟ್ ನೋಟ್ ಮಾಡ್ಕೊಳ್ಳಿ ಪಿಡಿಯೋ. ಹೇಳ್ರಿ, ಯಾಕಂದ್ರೆ ಗೊತ್ತಾಗ ಜನರಿಗೆ ಗೊತ್ತಿಲ್ಲ ಅದ್ರ ಬಗ್ಗೆ. ಎಲ್ರು ಗೊತ್ತದ, ನೀವು ಇನ್ನೋ ಟೈಮ್ ಹೇಳಿ. ಎಷ್ಟು ಮಟ್ಟಿಗೆ ನಾವು ಉಲ್ಲಂಘನೆ ಮಾಡ್ಕೊಂಡು ಪ್ರಯತ್ನ ಮಾಡ್ತಿದ್ದೀರಾ? ಅದೇ ಆಗ್ಬಾರ್ದು. ಈಗ ಉದ್ಯೋಗ ಖಾತ್ರಿ ಆರಂಭ 15 ವರ್ಷ ಆಯ್ತು, ಎಲ್ಲರಿಗೂ ಗೊತ್ತಿದೆ ಲೇಬರೇ ಮಾಡ್ಬೇಕಂತ. ಹೌದಾ? ಎಷ್ಟು ಮಂದಿ ಶಿಕ್ಷಣ ಕಡೆ ತಂದಿರಿ, ಎಷ್ಟು ಮಂದಿ ಲೇಬರ್ ತಗೊಂಡ್ರು? ಎಲ್ಲ ನಿಮ್ಮದು ಪ್ಲಾನ್ ಗಾಂಧಿ ಜಯಂತಿಯ ದಿನಾಂಕದ ನಂತರ ನಮಗೆ ಆಗಿರ್ತಕ್ಕಂಥ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಒಂದು ದಿನಾಂಕವನ್ನು ಫಿಕ್ಸ್ ಮಾಡ್ತಾರೆ. ಆಮೇಲೆ ಈ ವರ್ಷ ನಾವೇನು ಖರ್ಚು ಮಾಡಿವಲ್ರಿ ಅದಕ್ಕೆ 10% ಹೆಚ್ಚಿನ ಒಂದು ಮ್ಯಾಂಡೇಜನ್ನು ಕ್ರಿಯೇಟ್ ಮಾಡಿ ಈ ವರ್ಷ 1 ಲಕ್ಷ ಖರ್ಚು ಮಾಡಿದ್ರೆ 1,10,000 ಅವಕಾಶ ಮಾಡಿಕೊಡ್ತಾರೆ. ಅಂದರೆ ಕಳೆದ ಬಾರಿ ನಾವು ಏನು ಕೆಲಸ ಮಾಡಿದ್ರೆ ಅದು ಪ್ರಗತಿಗೆ 10% ಸೇರಿಸ್ಕೊಡ್ತಾರೆ. ಅಷ್ಟು ಮ್ಯಾಂಡೇಜಿಗೆ ಇಲಾಖಾವಾರು ಹಂಚ್ತಾರೆ. ಒಂದು ತೋಟಗಾರಿಕೆ ಎಷ್ಟು, ಅರಣ್ಯ ಗ್ರಾಮ ಪಂಚಾಯತಿಗೆ ಎಷ್ಟು, ಎಲ್ಲ ಇಲಾಖೆಗಳಿಗೆ ಸ್ವಲ್ಪ ಮ್ಯಾಂಡೇಜ್ ಹಂಚ್ತಾರೆ. ನಾವು ಇಷ್ಟು ವರ್ಷಗಳ ಕಾಲ ನಾವೇನು ಮಾಡ್ತೀವಿ, ಎಲ್ಲ ಇಲಾಖೆ ಅರಿವೆ ಮಾಡ್ಕೊಳ್ತೀವಿ. ಬಟ್ ಈ ವರ್ಷ ಎಲ್ಲ ಗ್ರಾಮ ಪಂಚಾಯತಿ ಬರ್ತಕ್ಕ ಎಲ್ಲ ಇಲಾಖೆಗಳು ಒಂದೇ ನಾವು ಯೋಜನೆ ಕ್ರಿಯೋಜನೆ ಸಿದ್ಧಪಡಿಸ್ತೀವಿ. ಕ್ರಿಯೋಜನೆ ಸಿದ್ಧಪಡಿಸೋಕೆ ಮುಂಚೆ ನಾವು ಎಲ್ಲ ಹಳ್ಳಿಗಳಿರ್ತಕ್ಕಂಥ ಊರಿನೊಳಗೆ ಮಾಹಿತಿ ಕೊಡ್ತೀವಿ. ಅಂತ ಇಂಥ ಜನ ಈ ವಿಷಯ ಕುರಿತಂತೆ ಸಭೆ ನಡೀತದ. ಇದು ಎಲ್ಲರನ್ನ ಸಮಕ್ಷಮ ಕರೆದು ಏನೋ ಪ್ಲಾನ್ ಮಾಡ್ತೀವಿ ಅಂತ ನೀವು ಹೇಳಿದ್ರೆ ಸರ್, ಆದೇಶ ಹೊಸದಾಗಿ ಇದೇ ಫಸ್ಟ್ ಟೈಮ್ ರೂಲ್ಸ್ ಮಾಡ್ತೀವಿ ಮೊದಲಿಂತಾನೆ ಸರ್. ಲಾಸ್ಟ್ ಟೈಮ್ ಬೈಕುಂಟೆ ಇದೇ ತರ ಸಭೆ ಮಾಡಿರಿ, ಬೈಕುಂಟೆ ಮಾಡಿ ನೀವು ಪ್ಲಾನ್ ಮಾಡಿರಿ. ಇಲ್ಲಿ ನಂಬಲ್ಲಿ ಯಾರಿಗೇನು ಗೊತ್ತದ ಪ್ಲಾನ್ ಮಾಡಿದ್ದು? ಮೆಂಬರ್ಗೆ ಗೊತ್ತಿಲ್ಲ, ನೀವು ಮೆಂಬರ್ ಅಲ್ಲೇ ಅಲ್ಲಿ ಒಬ್ರು ಮೆಂಬರ್ ಇದಾರೆ. ಪ್ಲಾನ್ ಮಾಡೋದು ಏನಾರ ಹೇಳ್ಯಾರೇನ್ರಿ ನಿಮಗ? ಬರ್ರಿ ಇಲ್ಲಿ ಮುಂದೆ ಬರ್ರಿ ಬರ್ರಿ. ಅಲ್ಲ ಯಾಕೆ ಮಾಡಿದ್ರಿ ಅಂತ ಏ ಮೆಂಬರ್ ಸಾಬ್ರ ಬರ್ರಿ ಇಲ್ಲಿ. ಈ ರೂಲ್ಸ್ ಆ ಊರಿನಲ್ಲಿ ಆ ಗ್ರಾಮ ಅವ್ರ ಮುಖಂಡರು ಆಯ್ಕೆ ಮಾಡಿದ್ದಾರೆ. ಆ ಮುಖಂಡರಿಗೆ ನಾವು ಹೇಳಿರ್ತೀವಿ ಸರ್, ಆ ಮುಖಂಡರಿಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ. ಗೊತ್ತಿದೆ ಅವ್ರ ಊರಲ್ಲಿ ಮತ್ತೆ ಕೆಲಸ ಹೆಂಗ್ ಬಂತು, ಗೊತ್ತಿಲ್ಲ ಅಂದ್ರೆ ಕೆಲಸ ಹೆಂಗ್ ಬಂತು? ಒಂದ್ ನಿಮಿಷ ಹಿಂದೆ ರೇ ಸದಸ್ಯರೇ, ಅವ್ರ ಮೆಂಬರ್ಗಳೇ ಹೇಳ್ತಾರೆ ಸರ್, ಗೊತ್ತಿಲ್ಲ ಅಂತ ಹೇಳ್ರಿ ಸರ್. ಗ್ರಾಮ ಸಭೆ ನಡೆದಾಗ ನಿಮ್ಮನ್ನ ಒಂದು ಕ್ವಶನ್ ಕೇಳ್ತಾ ಇದಾರೆ ಸಾರ್ವಜನಿಕರು. ಪ್ಲಾನ್ ಮಾಡ್ತಾ ಇರ ಪಂಚಾಯತಿ ಕಡೆಲಿಂದ ಪ್ಲಾನ್ಸ್ಗಳು ಇರ್ತಾವಲ್ಲ, ಆ ಪ್ಲಾನ್ಸ್ಗಳು ಎಲ್ಲ ನೀವು ಸದಸ್ಯರೆಲ್ಲ ಕೂಡಿ ತಾನೇ ಮಾಡಿರ್ತೀರಲ್ಲ? 2021 ನಾವು ಮೆಂಬರ್ ಆಗಿದ್ವಿ. ಹೌದಿಲ್ರಿ? 2 ವರ್ಷ 1 ವರ್ಷ ಇಲ್ಲ. ಈ ವರ್ಷದಾಗ ಅದು ಫೋನ್ ಮಾಡಿ ಹಿಂಗ್ ಪ್ಲಾನ್ ಮಾಡಕತ್ತಿಪ್ಪ, ನಿಮ್ ವರ್ಕ್ ಕೊಡ್ರಿ ಅಂತಂದ್ರೆ ಸಭೆಗೆ ಅಟೆಂಡ್ ಆಗಿಲ್ಲ, ಸಭೆಗೆ ಅಟೆಂಡ್ ಇಲ್ಲ, ಫೋನ್ ಮಾಡಿ ಕೇಳ್ಯಾರ, ಅಷ್ಟೇ ವರ್ಕ್ ಕೊಟ್ಟಿನಿ. ಆ ಸಭೆಗೆ ಬರ್ರಿ ಅಂತ ಯಾರು ಕೇಳಿಲ್ಲ. ಸಭೆಗೆ ಬಾ ಕರೆದಲ್ಲ ಕರೆದಲ್ಲ. ಈ ವರ್ಷದ್ದೇ ಫೋನ್ ಮಾಡಿ ಈಗ ನಮ್ಮೂರಲ್ಲಿ ಲೇಬರ್ ಇದ್ದಾರೆ, ವರ್ಕ್ ಶಾರ್ಟೇಜ್ ಇದೆ ಅಂತ ಹೇಳಿದಾಗ ನಾವು ಅಪ್ರೂವಲ್ ಕಳಿಸಿದ್ವಿ, ಕೊಟ್ಟಿಲ್ಲ. ನಾವು ಅಂದ್ರೆ ಎಮರ್ಜೆನ್ಸಿ ಯಾವ ಎಲ್ಲ ಊರಲ್ಲಿ ಕೂಡ ಇಷ್ಟು ವರ್ಕ್ ಅವಶ್ಯ ಇದೆ ಅಂತ ಯಾರ ಮೇಲೆ ಅವ್ರು ಹೇಳ್ಯಾರಲ್ಲ ವರ್ಕ್, ಮತ್ತೆ ನೀವು ನೋಡ್ರಿ ಇಲ್ಲ, ಮತ್ತೆ ಅದು ಪೇಮೆಂಟ್ ಆಗ್ಯದನ್ರಿ? ಪೇಮೆಂಟ್ ಆಗೈತ್ರಿ. ಹಾ, ಯಾಕೆ ಕೇಳೋದು ನೀವು ಕೇಳ್ಬೇಕು. ಈ ವರ್ಷ ಬಂದ್ರೆ ಹೋದ ವರ್ಷದಿಂದ ಕಡದ್ರಾಳ ಗ್ರಾಮದ ಚರಂಡಿ ಉಳೆತ್ತೋದು ಏನಾಯ್ತಳ? ಇದಕ್ಕೆ ಪಾವತಿಯಾದ ಮೊತ್ತ 64,987. ಮತ್ತೆ ಬೊಮ್ಮಗುಡಿ ಗ್ರಾಮದ ಅಂಗನವಾಡಿ ಕೇಂದ್ರಕ್ಕೆ ಬಣ್ಣ ಹಚ್ಚುವುದು.
ಎಷ್ಟ್ರಿ? ಪಾವತಿಯಾದ ಮೊತ್ತ 65,130 5 ಲೀಟರ್ ಬಂದಕ್ಕೆ 65 ಸಾವಿರ ಅಲ್ಲ ಹಾ. ಜಂಪ್ ಹನುಮಸಾಗರ ಗ್ರಾಮದ ಅಂಗನವಾಡಿ ಕೇಂದ್ರಕ್ಕೆ ಬಣ್ಣ ಹಚ್ಚುವುದು. ಸರ್ ಎಷ್ಟು ಅದು? 5 ಲೀಟರ್ ಬಣ್ಣ. 65,130. ಸರ್ ಇಲ್ಲಿ ಮಾತಾಡ್ಬೇಡ. ಈ ಸತ್ರ ಊರಾಗ ಬೋರಿನಕ್ಕಿಂತ ಇದಕ್ಕಿಂತ ಅಂಗನವಾಡಿಗೆ ಬಣ್ಣ ಹಚ್ಚೋದು ಅವಶ್ಯಕತೆ ತಾನು ಹೇಳ ಜನರಿಗೆ ಯಾರ ಬಂದು ಅರ್ಜಿ ಕೊಟ್ಟಿದ್ರೆ ಅಲ್ರಿ ಊರಾಗ ಅವಶ್ಯಕತೆ ಇದ್ದು ಮಾತ್ರ ಕೆಲಸ ಮಾಡ್ಬೇಕು. ಅಂಗನವಾಡಿ ಬಣ್ಣ ಹರ್ಕತ್ತಾಗಿದೆ ಹೋಗ್ಯದ ಮಳೆ ಬಂದು ಮತ್ತೆ ಹೋಗ್ಯದ ಒಟ್ಟ ಮುಂದೆ ಸೋಮಪ್ಪ ಮಾನಪ್ಪ ಮನೆಯಿಂದ ಈ ವರ್ಷದಂತ ಮಣಿ ಅವರ ಮನೆಯವರೆಗೆ ರಾಜೋಲ್ ತಂಡ ಗ್ರಾಮದ ಸೋಮಪ್ಪ ಮಾನಪ್ಪ ಮನೆಯಿಂದ ಮಣಿ ಅವರ ಮನೆಯವರೆಗೆ ಮರಂ ರಸ್ತೆ ಅಭಿವೃದ್ಧಿ. ಅಲ್ಲ ಅವಶ್ಯಕತೆ ಇದ್ದದ್ದು ಮಾಡ್ಬೇಕು. ನಿಮ್ ರೂಲ್ಸ್ ಮಾಡ್ಬೇಕಂತ ನಾ ಹೇಳ್ತೀನಿ. ದುಡ್ಡು ಬರುತ್ತಲ್ರಿ ಅದ್ರೊಳಗೆ, ಇದ್ರೊಳಗೆ ದುಡ್ಡು ಬರಲ್ಲ. ಈಗ ಕೆಲಸಗಳ ಅವಶ್ಯಕತೆ ಇದ್ದದ್ದು ಮಾಡ್ಬೇಕು. ಅವ್ರು ಅನುಕೂಲ ತಕ್ಕಂಗೆ ಮಾಡಿ ಕೊಡ್ತಾರೆ. ಯಾರ್ಯಾಕಿಲ್ಲ ಪೇಮೆಂಟ್ ಇವ್ರ ಕೈಮ್ಯಾಗ ಆಗ್ತದಲ್ಲ. ಹೌದು, ಇವ್ರ ಕೈಮ್ಯಾಗ ಪೇಮೆಂಟ್ ಕೊಡ್ತಾರಲ್ಲ. ಈಗ ಸರ್ ಹೌದ್ರಾ? ಸರ್ ಅದಕ್ಕೆ ನಾನು ಆಗಿಲ್ಲ ರಾಜೋಲ್ ತಾಂಡದು ಆಗಿಲ್ಲ ಸರ್. ರೋಡ್ ಪೇಮೆಂಟ್ ಆಯ್ತು ಆಗಿಲ್ಲ ಅಂತ ಪೇಮೆಂಟ್ ಕ್ಲಿಯರ್ ಆಗಿಲ್ಲ. ಆಗೈತಿ ಎಲ್ಲ. 2023-24 ಅವಧಿ. ಅಣ್ಣ ಈಗ ಇಲ್ಲಿ ಕೇಳ್ರಿ, ಕೇಳ್ಕೊಡ್ರಿ. 2023-24 ಯಾವ್ದು ಕೆಲಸ ಆಗಿಲ್ಲ ಅಂತ ಹೇಳಿ. ಪೇಂಟ್ ಮಾಡಿಲ್ಲ, ಹೋದ ವರ್ಷ ಪೇಂಟ್ ಮಾಡಿಲ್ಲ, ಈ ವರ್ಷ ಮಾಡ್ಯಾರ ಪೇಂಟ್. ಅದಕ್ಕೆ ಸರ್ ಅದು ಪೇಂಟ್ ಕ್ಯಾನ್ಸಲ್. ಪೇಂಟ್ ಬಮ್ ಕೊಟ್ಟು ಪೇಮೆಂಟ್ ಈ ವರ್ಷ ಮಾಡ್ಯಾರಂತ್ರಿ, ಹೋದ ವರ್ಷದಿಲ್ಲ. ಕಾಕ್ರಂದೇನ್ಗೋ ಸಾಹೇಬ್, ಒಂದು ಕಾಕ್ರಂದೇನ್ಗೋ ಈಗ ಮತ್ತು ಸುರಪುರ ತಾಲೂಕದಲ್ಲಿ 18 ಪಂಚಾಯತ್ನಲ್ಲಿ ನಮ್ಮ ಬೈಲ್ಗುಂಡಿ ವರಿಷ್ಠ ಪಂಚಾಯತ್. ಓಕೆ, ನೀವು ಕಾಮಗಾರಿ ಯಾವಕ್ಕೂ ಬಿಡ್ತಾ ಇಲ್ಲ. ಯಾಕಂದ್ರೆ ಪ್ರತಿಯೊಂದು ಅಬ್ಜೆಕ್ಷನ್ ಇದೆ. ಅದ್ರ ಸಾಲ್ವ್ ಮಾಡದೆ 1 ವರ್ಷ ಪೂರ್ತಿ ಕಳೆದಿದ್ವಿ. ನಾನು ಅಧ್ಯಕ್ಷ, ನಮ್ಮ ತಾಯಾರ ಅಧ್ಯಕ್ಷ ನಂತರ 1 ವರ್ಷದಿಂದ 8ನೇ ತಿಂಗಳಲ್ಲಿ ಅಧ್ಯಕ್ಷ, 8ನೇ ತಿಂಗಳು ಮುಗಿತು. ಇವತ್ತಿಗೂ ಕೂಡ ಸಂಬಳಿಸಲಾಗಿದೆ ಮತ್ತು ಯಾವುದೇ ಕಾಮಗಾರಿಗಳಾಗಿಲ್ಲ. ಈಗ ಹೇಳಿದ್ರೆ 11 ಲಕ್ಷ, ಅದು ಹಿಂದೂ 4 ಕೋಟಿ ಬರೀ 11 ಲಕ್ಷ ಖರ್ಚಾಗಿದೆ. ಯಾಕಂದ್ರೆ ಮುಂದೂ ಕೂಡ ಸಮಸ್ಯೆ ಆಗುತ್ತೆ. ಹಂಗಾಗಿ ದಯವಿಟ್ಟು ನರೇಗಾದಲ್ಲಿ ಇವತ್ತು ನಾವು ಮಾಡೋರಂಗ ಮನೆಗೆ 4 ಜನ ಆಗಿದ್ದೀವಿ. 4 ಜನಕ್ಕೆ ಕಾಮಗಾರಿಗಳಿದೆ, ಟೆಂಡರ್ ಹೋಗ್ತಾರೆ ಕೇಳ್ತಾ ಇದ್ದಾರೆ. ಟೆಂಡರ್ ಹೋಗ್ತಾರೆ ಕೊಡಕ್ಕಾಗಲ್ಲ. ಎಲ್ಲರೂ ನಮ್ಗೆ ಸಿಕ್ಕಾಪಟ್ಟಿ ಕೆಲಸ ಕೊಡಿ, ನಮ್ಮ ಮನೆ 4 ಜನ ಅಣ್ಣ ಒಂದು ಮಾಡ್ತಾರೆ, ತಮ್ಮ ಒಂದು ಮಾಡ್ತಾರೆ, ಕಾಕ ಒಂದು ಮಾಡ್ತಾರೆ, ಮಗನೊಂದು ಮಾಡ್ತಾರೆ. ಆತರ ಕಾಮಗಾರಿಗಳಿಲ್ಲ. ನಾವು ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಹೋದ್ರೆ ಕಾಮಗಾರಿಗಳು ಸಿಗ್ತಾವ. ಅದು ಲೇಬರ್ ಹಾಕೊಂಡು ನಮ್ಮ ಮನೆಯವರು ಇದ್ರೆ ನಾವು ಮಾಡ್ಕೋಬಹುದು. ಇಲ್ಲ ಪಬ್ಲಿಕ್ ವರ್ಕ್ ಇದ್ರೆ ಕಂಪಲ್ಸರಿ ಪಬ್ಲಿಕ್ ಮಾಡ್ತಾರೆ, ಅದಕ್ಕೆ ನಾವು ಸಾಥ್ ಕೊಡ್ಬೇಕು ಅಷ್ಟೇ. ಸರ್, ಇದುವರೆಗೂ ಪಂಚಾಯತಿಯಲ್ಲಿ ನೀವು ಅಧ್ಯಕ್ಷರಾದ್ಮೇಲೆ ಕೆಲಸಗಳ ಕಾಮಗಾರಿಕೆ ಸರಿಯಾಗಿ ಆಗಿದೆ? ಒಂದು ನಂಬರ್ ಆಗಕ್ಕೆ ಕಷ್ಟ ಆಗಿದೆ. ರೀಸೆಂಟ್ ಆಗಿ ನಾವು ಬೇರೆ ಹಳ್ಳಿಗಳೆಲ್ಲ ಹೋಗಿ ಮನವೊಲಿಸಿ ಹಾಕಿದಾಗ ಸುಮಾರು ಒಂದು 2-3 ಹಳ್ಳಿ ಮಾತ್ರ ಕಾಮಗಾರಿಗಳು ನಡೀತಾ ಇದೆ. ಸರ್, ಇದುವರೆಗೂ ಕಾಮಗಾರಿ ನಡೆದಿರೋದ್ರಲ್ಲಿ ನಿಜವಾದ ಕಾರ್ಮಿಕರೇ ಕೆಲಸ ಮಾಡ್ತಾ ಇದ್ದಾರೆ? 2-3 ಹಳ್ಳಿ ನಿಜವಾದ ಕಾಮಗಾರಿಗಳು ಮಾಡಿದ್ರೆ ಕೇಳಿ ಅವ್ರಿಗೆ ನಾವು ಲೇಬರ್ ನಿಮ್ಮಲ್ಲಿ ಡೀಟೇಲ್. 2-3 ಹಳ್ಳಿ, ಇವಾಗ ಟೋಟಲ್ 7 ಹಳ್ಳಿ ಬರುತ್ತೆ ಸರ್. 3 ಹಳ್ಳಿ ಅಷ್ಟೇ ಬರುತ್ತೆ, 3 ಹಳ್ಳಿ ಫೇಕ್ ತಗೋತಾ ಇದ್ದಾರೆ. ಫೇಕ್ ಸ್ಟಾರ್ಟ್ ಆಗಿಲ್ಲ, ಒಟ್ಟಕ್ಕೆ ಸ್ಟಾರ್ಟ್ ಅಲ್ಲ ಕೇಳ್ತಾ ಇದ್ದೀನಿ ನಾನು, ಕೇಳೋ ಧರ್ಮ ಕೇಳ್ತಾ ಇದ್ದೀನಿ. 3 ಹಳ್ಳಿಯಲ್ಲಿ ವರ್ಕ್ ಮಾಡಿದ್ರೆ ನಾನು ಹೋಗಿದ್ದೆ, ಪೇಮೆಂಟ್ ತಗೊಂಡಿದ್ದಾರೆ. ಅವ್ರು ಕೆಲಸ ಮಾಡ್ಕೊಂಡು ನಿಜವಾದ ಯಾರು JCP ಹೆಚ್ಚಿಲ್ಲ, ಏನ್ ಬೇರೆದೇನು ಮಾಡಿಲ್ಲ. ಸರ್, ಇದಿಷ್ಟು ಈ ದಿನದ ಪ್ರಮುಖ ಸುದ್ದಿಗಳ ನ್ಯೂಸ್ ಬುಲೆಟಿನ್. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ NKS TV4. ಇದು ನಿರಂತರ ಕಾರ್ಯಪಡೆ.